ನಾವು ಇವ್ರನ್ನ ಜೀವನ ಪೂರ್ತಿ ನೆನೆಸ್ಕೋಬೇಕು. ಒಳ್ಳೆ ಕಡೆ ಸಂಬಂಧ ಹುಡ್ಕೊಟ್ರು, ಒಳ್ಳೆ ಫ್ಯಾಮಿಲಿ ಸಿಕ್ತು ನಮಗೆ. ಈಗ ಹಿಂದೆ ಚಪ್ಪಲಿ ಸಂದೋಯ್ತಿತ್ತು, ಒಂದ್ ಜೊತೆ ಚಪ್ಪಲಿ ಹುಡುಗಿ ನೋಡ್ಬೇಕಾರೆ. ಈಗೇನ್ ಚಪ್ಪಲಿ ಸಮೋದಿಲ್ಲ, ಏನು ಇಲ್ವಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ರೆ 20 ಹುಡುಗಿ ತೋರಿಸ್ತಾರಲ್ಲ. ಅದಕ್ಕೆ ನಮ್ಗೆ ಏನಾಗೋಗದ ಗೊತ್ತಾ, ಇದ್ ನೋಡಿ ನೋಡಿ ನಮ್ ಕಾಲದಲ್ಲಿ ಇದು ಇರ್ಲಿಲ್ವಲ್ಲ. ಈಗಿನ ಕಾಲದವ್ರಿಗೆ ಇಷ್ಟೆಲ್ಲ ಅನುಕೂಲ ಅದಲ್ಲ. ನಾವು ತೋರಿಸ್ತವ್ರು ತಾಲಿ ಕಟ್ಬಿಟ್ಟು ಈಗ ಇಷ್ಟೆಲ್ಲ ಅನುಕೂಲಗಳವಲ್ಲ. ನಮ್ಗೆ ಯಾಕೆ ಆ ಕಾಲದಲ್ಲಿ ಇರ್ಲಿಲ್ಲ, ಚಾನ್ಸ್ ಸಿಗ್ಲಿಲ್ವಾ ಸಿಗ್ಲಿಲ್ಲ ಅಂತ. ಅದಕ್ಕೆ ಇವ ಫ್ರೆಂಡು ನಾನು ಹೇಳ್ತೀನಿ, ನೀನು ನಾನು ಇನ್ನೊಂದು ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟಿದ್ದಿ. ಅವ್ರಿಗೆ ಕಾಲ್ ನಾವು, ನಮ್ಮ ಮನೆಯವ್ರಿಗೆ, ಇವ್ರ ಮನೆಯವ್ರು ಬೆನ್ನು ನಾವು. ಯಾಕೆ ನಾವು ಇಲ್ಲೊಂದು ನೋಡಿ ಮಾಡ್ಕೋಬಾರ್ದು? ಇವೆಲ್ಲ ಸುಲಭ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾ ಇದ್ರೆ ರೈತ ಅಂತ ಅದ್ರಲ್ಲಿ ಇಲ್ಲ ಸರ್. ಅವರು ಅದರಲ್ಲಿ ತುಂಬಾ ಇದಿರುತ್ತಾರಲ್ಲ, ವ್ಯಾಲ್ಯೂ ಇದೆ. ನಮ್ಗೆ ಆ ಥರ ಇಲ್ಲ ಸರ್. ನನ್ನ ತಂಗಿಗೆ ಅದೇ ತರ ಎಕ್ಸ್ಪೆಕ್ಟೇಷನ್ ಇದೆ ಆಕ್ಚುಲಿ. ಯಾಕಂದ್ರೆ ಸರ್ ಮನೆ ಆಸ್ತಿ ಪಾಸ್ತಿ ನೋಡಿ ಯಾವ ಹುಡುಗಿನೂ ಬರಲ್ಲ. ಸೀರಿಯಸ್ಲಿ ಆ ಹುಡ್ಗ ಒಳ್ಳೆ ಕೆಲ್ಸದಲ್ಲಿದ್ದಾನ, ಮತ್ತೆ ಹುಡ್ಗ ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಹುಡ್ಗ ಚೆನ್ನಾಗಿದ್ದಾನೆ ಅನ್ನೋದಕ್ಕಿಂತ ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾರ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ಲಸ್ ಓದೋದು ತುಂಬ ಇಂಪಾರ್ಟೆಂಟ್ ಸರ್. ಈ ಜನರೇಷನ್ ವೆರಿ, ನಾನು ಹೇಳ್ಬೇಕಂದ್ರೆ ಅದೇ ಸರ್, ತುಂಬ 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 ಇಂಪಾರ್ಟೆಂಟ್ ಓದೋದು. ಯಾಕಂದ್ರೆ ಹುಡುಗಿ ಸಿಗೋದು ತುಂಬ ಕಷ್ಟ ಆಗಿದೆ. ಅಂತ ಮಾಡಿರೋ ತುಂಬ ಒಳ್ಳೆ ಕೆಲಸ ಇದು. ಒಳ್ಳೆ ಕೆಲಸ, ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ ಬಿಡಿ. ಈಗ ಒಂದು ಹೆಣ್ಣು ಹುಡುಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಓಡಾಡ್ತೀವಿ. ಇದೇನಿಲ್ಲ, ಇಲ್ಲಿ ಬಂದು ಬುಕ್ ಮಾಡಿಬಿಟ್ರೆ ಆಗೋಯ್ತು. ಅವ್ರು ಫೋನ್ ಮಾಡ್ತಾರೆ, ಬಂದು ನೋಡಿದ್ರೆ ಆಯ್ತು. ಜಾತಕ ನೋಡೋರು ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಕಷ್ಟ ಆಗಲಿಲ್ಲ ನಮಗೆ ಕಷ್ಟ ಆಗಲಿಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ನಮಗೆ ಮಾತ್ರ ಕಷ್ಟ ಆಗಲಿಲ್ಲ. ಎಷ್ಟು ಪ್ರೊಫೈಲ್ಗಳು ನಿಮ್ಮ ಹತ್ರ ಇದೆಯಲ್ಲ ಸರ್? ಎಲ್ಲ ಅಂದ್ರೆ ಒಂದು 15ರಿಂದ 20 ಸಾವಿರ ಇರ್ಬೋದು ಸರ್ ಪ್ರೊಫೈಲ್. 20,000 ಜನರ ಮಾಹಿತಿ ನಿಮ್ಮ ಹತ್ರ ಇದೆ, ಕನ್ಯಾವಾರ ಸೇರಿ ಅಷ್ಟು ಇದೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಏನಿಲ್ಲ ಅಂದರೂ ದಿವಸ ಒಂದು 10-15 ಫೋನ್ ಆದರೂ ನನಗೆ ಬಂದೇ ಬರ್ತಾವ್ರಿ. ಏನಂದ್ರೆ ಭಾಳ ವಯಸ್ಸಾಗ್ಯವ್ರಿ ನಮ್ಮ ಮಗ್ಗ, ಎಲ್ಲರ ಕನ್ಯಾ ಇದ್ರು ನೋಡ್ರಪ್ಪ, ಎಂಥದ್ದಿದ್ರೂ ಪರವಾಗಿಲ್ಲ ಮಾಡ್ಕೊತೀವಿ, ಹೇಳ್ರಿ ದಯವಿಟ್ಟು ಮಾರಿದ್ರಪ್ಪಾರ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇರ್ತೀರಿ. ಎಷ್ಟು ಅಂತ ನಾನು ಕೇಳೋದು ಹೇಳ್ರಿ, ಯಾಕಂದ್ರೆ ಎಲ್ಲರಿಗೆ ಆನ್ಸರ್ ಅಂತೂ ಮಾಡೋಕ್ಕಾಗೋದಿಲ್ಲ, ಮತ್ತು ಕನ್ಯಾ ಅಂತೂ ಅಷ್ಟು ಈಸಿಯಾಗಿ ಸಿಗಾಕನೂ ರೆಡಿ ಇಲ್ಲ. ಹಾಗಾಗಿ ಇವತ್ತೊಂದು ಒಳ್ಳೆ ಸ್ಪಾಟಿಗೆ ಕರ್ಕೊಂಬಂದಿದ್ದೀನಿ. ಇದೇನು ಹೊಸ ಜಾಗ ಅಲ್ಲ, ಹಳೆಯ ವಿಡಿಯೋ ನೀವು ನೋಡಿರ್ತೀರಿ. ನಂದಿನಿ ಲೇಔಟಲ್ಲಿ ಮಮತಾ ಮೇಡಮ್ ಅವರು ಹೇಳಿದ್ರು ನಮ್ಮಲ್ಲಿ 1000 ಕನ್ಯೆ ಇದೆ ಅಂತ. ಆ ವಿಡಿಯೋ ನೋಡಿದ್ರಿ. ಇಲ್ಲಿ ಮತ್ತೆ ಯಾಕೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ, ಮಮತಾ ಮೇಡಮ್ ಅವರು ಒಂದು ಅದ್ಭುತವಾದ ಆಫೀಸನ್ನು ನಿಮಗೋಸ್ಕರ ತಯಾರು ಮಾಡಿದ್ದಾರೆ. ಮತ್ತು ವಿಶೇಷ ಏನಂತ ಹೇಳಿದರೆ, ಈ ಸರ್ತಿ ಎಲ್ಲ ಬಣ್ಣದ ಕನ್ಯೆನೂ ಸಿಗ್ತಾವಂತ ಹೇಳ್ಯಾರ. ಕನ್ಯೆ ಮತ್ತು ವರ ರೀ, ವರನ ಸೇರಿಸ್ಕೊಂಬಿಡೋಣ. ವರ ಇಲ್ದಂಗೆ ಬರೀ ಕನ್ಯೆ ತೊಗೊಂಡೇ ಮಾಡೋದು, ಹೌದಲ್ರಿ? ಬರ್ರಿ, ಮೇಡಮ್ ಅವ್ರು ಇದ್ದಾರೆ, ನೇರವಾಗಿ ಅವ್ರನ್ನೇ ಪರಿಚಯ ಮಾಡಿಸ್ಕೊಳ್ಳೋಣ. ಮೇಡಮ್ ನಮಸ್ತೆ. 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 ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು ಹಳೆ ಕತೆ ಹೇಳ್ರಿ, ಹೇಗಿತ್ತು ನಮ್ಮ ವಿಡಿಯೋಗಳು? ಸರ್ ಹಳೇದು ಅಂತೂ ತುಂಬಾ ಚೆನ್ನಾಗಿತ್ತು ವಿಡಿಯೋಸು. ರೆಸ್ಪಾನ್ಸ್ ಏನು ಸರ್? ಕಂಟಿನ್ಯೂಸ್ ಆಗಿ ಕಾಲ್ಸ್ ಬಂದು, ಕಂಟಿನ್ಯೂಸ್ ಕಾಲ್ ನಾನ್ ಸ್ಟಾಪ್. ನಾ ಆ ಊರು ಮೇಡಮ್, ನಾ ಈ ಊರು ಮೇಡಮ್, ನನಗೆ ವರ ಬೇಕು ಮೇಡಮ್, ನಂಗೆ ಕನ್ಯಾ ಬೇಕು ಮೇಡಮ್, ನಾ ಓದಿದ್ದೀನಿ ಮೇಡಮ್, ಅದು ಕಳಿಸಿ ಮ್ಯಾಮ್, ನಿಮ್ಮ ವಿಡಿಯೋ ತುಂಬ ಚೆನ್ನಾಗಿತ್ತು ಮೇಡಮ್, ಬರ್ರಿ ಇದೆ ಕಂಟಿನ್ಯೂಸ್ ಆಗಿ ಕಾಲ್. ಸತತವಾಗ್ಲಿ ಇವತ್ತು ಕೂಡ ಕಾಲ್ ಇದೆ. ಮಾಡಿ ಹೆಚ್ಚು ಕಮ್ಮಿ 2 ವರ್ಷ ಆಗಿದೆ. ಆಗಸ್ಟ್ ಮಂತ್ಗೆ 2 ವರ್ಷ ತುಂಬುತ್ತೆ. 2 ವರ್ಷ ಇಲ್ಲಿ ಇವತ್ತು ಕೂಡ ನಂಗೆ ಕಾಲ್ ಬರುತ್ತೆ ನಿಮ್ಮಿಂದಾನೆ. ನಮ್ಮಿಂದ ಅಂತಲ್ಲ, ಏನಾಗಿದೆ ಮೇಡಮ್, ಇದು ಮದುವೆ ವಿಷಯ ಬರೀ ನಿಮಗೆ ಅಲ್ಲ, ನನಗೂ ಕೂಡ ಬರ್ತಾ ಇರ್ತಾರೆ. ಹಿರಿಯರು ಯಾರೋ ಫೋನ್ ಮಾಡ್ತಾರೆ, 108 ಕಡೆ ಓಡಾಡ್ತೀರಿ, ನಿಮಗೆ ಜನ ಪರಿಚಯ ಇರ್ತಾರೆ. ಎಲ್ಲಾದರೂ ಕನ್ಯೆ ಇದ್ರು ನೋಡ್ರಿ ಅಂತ ಅವ್ರು ಕೇಳಾಗ ಅಸಹಾಯಕ ಧ್ವನಿ ಅದು. ಯಾವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ನೋಡ್ರಿ ನಾವೀಗ. ಹಾಗಾಗಿ ಈಗ ನೀವು ನಮ್ಗೆ ಹೆಂಗೆ ಅದ್ಭುತ ಒಂದು ನಿಧಿ ಸಿಕ್ಕಂಗೆ ಸಿಕ್ಕಿರಿ. ಎಲ್ಲ ಪರಿಹಾರ ನೀವು ಇವತ್ತು ಮಾಡ್ಕೊಡ್ಬೇಕು ನಮ್ಗೆ. ಈಗ ನಾವು ಹೊಸ ಆಫೀಸು ಅಂತ ಹೇಳಿದ್ರಿ, ಎಲ್ಲಿದ್ದೀವಿ ಅಂತ ಹೇಳ್ಬಿಡಿ ವೀಕ್ಷಕರಿಗೆ. ಕರೆಕ್ಟಾಗಿ ಇದು ರಾಜ್ಕುಮಾರ್ ಸಮಾಧಿ ಪಕ್ಕನೇ ಇದೀವಿ ನಾವು, ಬಹಳ ಹತ್ರ ಇದೀವಿ. ಅದಕ್ಕೆ ಅಟ್ಯಾಚೇ ಇದೆ, ರಾಜ್ಕುಮಾರ್ ಸಮಾಧಿ ಪಕ್ಕನೇ ಇದೆ. ಅಲ್ಲಿ ಬಂದು ಯಾರನ್ನ ಕೇಳಿದ್ರು ಬೋರ್ಡೆ ಕಾಣುತ್ತೆ, ಕೇಳೋದೇನ್ ಬೇಕಿಲ್ಲ. ಶುಭ ವಿವಾಹ ಅಂತ ಮ್ಯಾಟ್ರಿಮೋನಿ. ಫಸ್ಟ್ ಬರೀ 1 ಪಂಗಡಕ್ಕೆ ಮಾಡ್ತಾ ಇದ್ವಿ, ಈಗ ಎಲ್ಲಾ ಪಂಗಡಕ್ಕೆ ಇರೋದ್ರಿಂದ ಇಲ್ಲಿ ಆಫೀಸ್ ಶುಭ ವಿವಾಹ ಅಂತ ಇಟ್ಟಿದೀವಿ. ಯಾರನ್ನ ಕೇಳಿದ್ರು ಮ್ಯಾಟ್ರಿಮೋನಿ ರಾಜ್ಕುಮಾರ್ ಸಮಾಧಿ ಅಂತಂದ್ರೆ ನೇರ ಇಲ್ಲಿಗೆ ಬಂದ್ಬಿಡೋದು. ಒಂದು ದೊಡ್ಡ ಆಫೀಸರ್ ಇದು. ಓಕೆ, ಬಲಗಾಲ ಇಟ್ಟು ಒಳಗಡೆ ಹೋಗೋಣಪ್ಪ, ಎಲ್ಲರಿಗೂ ಶುಭ ಆಗಲಿ. ಓಕೆ. ಸರ್ ಇವರು ವಸಂತ ಅಂತ ಹೇಳಿ ರಿಸೆಪ್ಷನಿಸ್ಟ್. ಯಾರೇ ಬಂದ್ಲು ಫಸ್ಟ್ ಅವರು ಹ್ಯಾಂಡಲ್ ಮಾಡಿ ಯಾವ ಕ್ಯಾಸ್ಟ್ ಏನು ಫಸ್ಟ್ ಮೇಡಮ್ಗೆ ಬರುತ್ತೆ ಫೋನ್. ಜವಾಬ್ದಾರಿ ನಿಮ್ದು. ಓಕೆ. ಯಾವ ಕ್ಯಾಸ್ಟ್ ಏನು ಫಸ್ಟ್ ಅಲ್ಲಿ ಬಂದು ಕೇಳಿ, ಅಲ್ಲಿಂದ ಎಲ್ಲ ಪಾರ್ಟಿಷನ್ ಆಗ್ತಾರೆ ರಿಸೆಪ್ಷನ್. ಇದು ಫಸ್ಟ್ ಲಿಂಗಾಯತ್ ಮ್ಯಾಟ್ರಿಮೋನಿ. ಓಕೆ.
ಅವ್ರು ಗಾಯತ್ರಿ ಮ್ಯಾಮ್ ಅಂತ ಹೇಳಿ Madam ಮೊದ್ಲೇ ಪರಿಚಯ ಅಲ್ವಾ? ವಿಡಿಯೋದಲ್ಲೂ ಇದ್ರು ಅವರು. ಹಾ. ಸರ್ ಯಾವ ಫೈಲು ಈ ಕ್ಯಾಸ್ಟ್ಗೆ ಇದು ಬೇಕು, ಯಾವ ಈ 96 ಹುಡುಗ ಬೇಕಾ, 97 ಹುಡುಗ ಬೇಕಾ, ಯಾವ ಸಬ್ ಕ್ಯಾಸ್ಟ್ ಬೇಕೋ, ನೀವು ಕಂಪ್ಯೂಟರ್ ಇದ್ದಂಗೆ ಮ್ಯಾಮ್ ಎಲ್ಲ ನೆನಪಿರ್ತದೆ. ಅದು ಅಷ್ಟೇ, ನೀವು ಯಾವ ಫೈಲ್ ಹಂಗೆ ಪಟ ಪಟ ಅಷ್ಟು ಫೈಲಲ್ಲಿ ಯಾವ ಫೈಲಲ್ಲಿ ಏನಿದೆ ಅಂತ ಹಂಗೆ ಪಟ್ ಅಂತ ಅದನ್ನೇ ಕೊಟ್ಬಿಟ್ಟಿರ್ತಾರೆ. ನಿಮ್ಗೇನೋ ಬಿ ಹುಡುಗ ಬೇಕಾ, ಹುಡುಗಿ ಬಿ ಇರ್ಬೇಕು, ಹಾಸನ್ ಹುಡುಗಿ ಹಾಸನ್ ಬಿ ಇರ್ಬೇಕು, ಹಾಸನ್ ಇರ್ಬೇಕು, 97 ಇರ್ಬೇಕು, 3 ಮ್ಯಾಚ್ ಆಗೋ ತರ ಪಟ್ ಅಂತ ತೆಗೆದುಕೊಡ್ತಾರೆ. ಯಾವ ಸಿಸ್ಟಮ್ ಮಾಡಕ್ಕಾಗಲ್ಲ, ಏನಿಲ್ಲ. ಸೊ ಆ ತರ ನಮ್ಗೆ ಆಯ್ತು. ಬಹಳ ಬ್ಯೂಟಿಫುಲ್ ಆಗಿ ಒಂದು ಟ್ರೀ ಕಾಣಿಸ್ತಾ ಇದೆ. ಏನ್ ಇಲ್ಲಿವರೆಗೂ ನಾವು ಏನೇನ್ ಮದ್ವೆ ಮಾಡಿದ್ವಿ ತುಂಬಾ ಜನದ್ದು ಮಿಸ್ ಆಗಿದೆ. ಆಕ್ಚುಲಿ ಮಿಸ್ ಆಗಿರೋ ದಯವಿಟ್ಟು ಬೈಕೋಬೇಡಿ. ಯಾರ್ಯಾರ್ದು ಸಿಕ್ತೋ ನಮ್ಗೆ ಏನೇನು ಆಗಿದ್ಯೋ ಅಷ್ಟು ಜನದ್ದು ನಾವು ಹಾಕಿದೀವಿ ಫೋಟೋಸ್. ಇಲ್ಲಿವರೆಗೂ ನಾವ್ ಏನೇನ್ ಮದ್ವೆ ಮಾಡಿದೀವಿ ಮ್ಯಾಕ್ಸಿಮಮ್ ಆಕ್ಚುಲಿ ಅವ್ರ ಹತ್ರ ತಗೊಂಡು ಮಾಡಕ್ಕೆ ಪ್ರಯತ್ನ ಮಾಡಿದೀವಿ ನಾವು. ಮದ್ವೆ ಆದವರು ಹುಡುಗ ಹುಡುಗಿ ಎಲ್ಲ ಇದೆ ಸರ್ ಅದರಲ್ಲಿ. ಕೆಲವೊಂದು ನಾನು ಅಟೆಂಡ್ ಮಾಡಿದೀನಿ ಮದ್ವೆಗಳು, ಅಂತವನ್ನ ಇಲ್ಲ ಹಾಕೊಂಡಿದೀನಿ. ಅಟೆಂಡ್ ಮಾಡಿರೋದು ವಿತ್ ಮಮತಾಜ್ ಸೆಲ್ಫಿ. ಅಂದ್ರೆ ನೀವು ಇಲ್ಲಿಂದ ಶುರು ಆದ್ರೆ ಮದುವೆ ಆಗೋವರೆಗೆ ಸರ್ ಮ್ಯಾಕ್ಸಿಮಮ್ ಆಕ್ಚುಲಿ ಐ ವಿಲ್ ಟ್ರೈ. ತುಂಬಾ ಹೊರಗಡೆ ತುಂಬಾ ದೂರ ದೂರ ಹಾಕ್ತಿದ್ರೆ ಹೋಗ್ತಾರಲ್ಲ, ಬಟ್ ಮ್ಯಾಕ್ಸಿಮಮ್ ಬೆಂಗಳೂರು ಮೈಸೂರು ಎಲ್ಲ ನಾನು ಮದ್ವೆಗೆ ಹೋಗಿದ್ದೀನಿ, ಇದೆಲ್ಲ ಕವರ್ ಮಾಡಿದ್ದೀನಿ. ಅದ್ಭುತ. ಓಕೆ, ಇದು ಲಿಂಗಾಯತರಿಗೆ ಹೌದು ಸರ್, ಇದು ಬರೀ ಲಿಂಗಾಯತ ಸಂಬಂಧಪಟ್ಟಿದ್ದು ಮಾತ್ರನೇ. ಸರ್ ಈ ಫೈಲ್ ಏನಿದಾವೆ ಅದು ಫುಲ್ ಮ್ಯಾಮ್ ಮತ್ತೆ ಇನ್ನೊಬ್ರು ಇದಾರೆ, ಅವ್ರು ಹ್ಯಾಂಡಲ್ ಮಾಡ್ತಾರೆ. ನಮಸ್ತೆ. ತಮ್ಮ ಹೆಸರು ಪರಿಚಯ ಆಗ್ಲಿ? ನನ್ನ ಹೆಸರು ವನಿತಾ ಮೃತ್ಯುಂಜಯ್ ಅಂತ. ನಾವಿಲ್ಲೇ ಬ್ಯಾಂಗ್ಳೂರ್ ಬಸವೇಶ್ವರ ನಗರದಲ್ಲಿ ಇದೀವಿ. ನಾವು ಇಲ್ಲೇ ಸೆಟ್ ಮಾಡ್ಕೊಟ್ರಿ, ಇವ್ರೆ ಮಮತಾ ಅವರಿಂದನೇ ನಾವು ಮಗನಿಗೆ ಸೆಟ್ ಮಾಡ್ಕೊಂಡ್ವಿ ಮದುವೆ. ಹೌದಾ? ಓ ಪುಣ್ಯವಂತರು ನೀವು. ಇಲ್ಲೇ ಇದೆ ನೋಡಿ ಮಗ. ಮದುವೆನೂ ಆಗೋಗಿದೆ ಮಗಂದು? ಮದುವೆ ಆಗಿ ಒಂದು ಗಂಡು ಮಗು ಆಗಿದೆ 20 ದಿವಸ. ಈಗ ನಾವು ಇವ್ರನ್ನ ಜೀವನ ಪೂರ್ತಿ ನೆನೆಸ್ಕೋಬೇಕು. ಒಳ್ಳೆ ಕಡೆ ಸಂಬಂಧ ಹುಡ್ಕೊಟ್ರು, ಒಳ್ಳೆ ಫ್ಯಾಮಿಲಿ ಸಿಕ್ತು ನಮಗೆ. ನಾವು ಅವರು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಇವ್ರ ಫ್ರೆಂಡ್ಶಿಪ್ಪು ನಮ್ಗೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ನಮ್ಮ ರಿಲೇಟಿವ್ಸ್ ತುಂಬ ಮಾಡಿಸಿದ್ದೀವಿ ಮದುವೆಯಲ್ಲಿ, ಆಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಕಡೆ ನೋಡ್ಕೊಡ್ತಾರೆ. ಇದು ಗ್ಯಾರಂಟಿ 100% ತುಂಬ ಒಳ್ಳೆ ಸಂಬಂಧ ಹುಡುಕೊಡ್ತಾರೆ. ನಮ್ಮ ಕಡೆ ಒಂದು 4-5 ಮದುವೆ ಆಗಿದೆ ನಮ್ಮ ಫ್ಯಾಮಿಲಿಲೇ. ನಮ್ಮ ಅಣ್ಣನ ಮಗಳಿಗೆ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲೇ ಕಾಮಾಕ್ಷಿ ಪಳ್ಳಿದಲ್ಲಿದ್ದಾರೆ ಅವರು ಪ್ರೆಗ್ನೆಂಟ್ ಈಗ ಹುಡುಗಿ. ಎಲ್ಲ 2 ವರ್ಷದಿಂದ ನಾವು ಇವ್ರದ್ದು ಕಾಂಟ್ಯಾಕ್ಟ್ಲಿದ್ದೀವಿ. ಹೇಳಿ, ಯಾರಿಗೆ? ಮಗನಿಗೆ ಆಯ್ತಾ? ಮೊಮ್ಮಗನಿಗೆ ಆಯ್ತು ಮದುವೆ. ಹೇಳಿ ಹೆಂಗಾಯ್ತು ಏನು ಅಂತ. ನಾವು ಸುಮ್ಮನೆ ಕೊಟ್ವಿ ನೋಡೋಣ ಅಂತ, ಮದುವೆ ಮಾಡೋ ಐಡಿಯಾ ಇರಲಿಲ್ಲ. ಅವನಿಗೆ 27 ವರ್ಷ ಆಗಿತ್ತು. ನೋಡೋಣ ಅಂತ ಕೊಟ್ವಿ. 2 ತಿಂಗಳಲ್ಲಿ 28ಕ್ಕೆ ಬಿತ್ತವನಿಗೆ 1 ತಿಂಗಳ ಹುಡುಗಿ ಕೊಟ್ರಿ ಅವರು. ಹುಡುಗಿ BE ಮಾಡಿದೆ, ಕೆಲಸದಲ್ಲಿದ್ದಾಳೆ, ಚೆನ್ನಾಗಿದ್ದಾರೆ ಒಟ್ಟಿನ ಮೇಲೆ. ಮತ್ತೆ ನೆಕ್ಸ್ಟ್ ಬಂದ್ರೆ ಇದು ಲಿಂಗಾಯತ ಸಮುದಾಯ ಬಹಳ ದೊಡ್ಡದು. ಅಷ್ಟೇ ಸಮುದಾಯ ಒಕ್ಕಲಿಗದು ಅಷ್ಟೇ ಇದೆ ಸರ್, ಬಹಳ ದೊಡ್ಡ ಸಮುದಾಯ ಅದು ಆಕ್ಚುಲಿ. ಇವರು ಶ್ರುತಿ ಅಂತ ಹೇಳಿ, ನಮಸ್ತೆ. ಶೋಭಾ ಅಂತ ಹೇಳಿ. ಇವರು ಹಂಗೆ ಅದ್ರಲ್ಲಿ ಯಾರ್ದು ಏನಿದೆ, ಯಾವ ಹುಡುಗಿ ಎಷ್ಟು ತರ ಬೇಕು, ಯಾವ ಇಸ್ವಿದ್ ಬೇಕು, ಯಾವ ಏಜ್ ಬೇಕು, ಯಾವ ಕ್ವಾಲಿಫಿಕೇಶನ್ ಬೇಕು, ಪಟ್ ಅಂತ ತೆಗೆದುಕೊಡ್ತಾರೆ ನಮ್ಮ ಶ್ರುತಿ ಮ್ಯಾಮ್. ಗೌಡ್ರ ಸಾಮ್ರಾಜ್ಯ ಸರ್. ಇದ್ರಲ್ಲಿ ನಿಮ್ಗೆ ಬೀಗ್ರೂಟ ಇಂದ ಪ್ರತಿಯೊಂದು ಇಲ್ಲೇ ಡಿಸ್ಕಸ್ ಆಗುತ್ತೆ ನಮ್ದು. ನೀವು ಮಾಡಿ ಬೀಗ್ರೂಟ, ನಾವು ಮಾಡಿ ಬೀಗ್ರೂಟ, ನಾವು ಮದುವೆ ಮಾಡ್ತೇವೆ, ನೀವು ಬೀಗ್ರೂಟ ಮಾಡಿ. ಇದೇ ಮ್ಯಾಕ್ಸಿಮಮ್ ಇಲ್ಲಿ ಡಿಸ್ಕಷನ್ ನಡೆಯೋದು ನಮ್ಮ ಒಕ್ಕಲಿಗ ಸಮುದಾಯದಲ್ಲಿ. ಸೊ ಇದೆಲ್ಲ ಒಕ್ಕಲಿಗ ಫೈಲ್ಸ್ ಇದೆ ಅಷ್ಟೇ. ಓಕೆ, ಹಂಗಾರೆ ಸಪರೇಟ್ ಅವ್ರವ್ರದೇ ಮಾಡ್ಬಿಟ್ಟಿರೋದ್ರಿಂದ ಬಹಳ ಈಸಿ ಸರ್. ಹೌದು, ಒಂದೇ ಜಾಗದಲ್ಲಿ ಎಲ್ಲ. ಈಗ ಒಕ್ಕಲಿಗ ಒಬ್ಬ ಹುಡುಗ ಇದ್ರೆ ಅವ್ನ ಫ್ರೆಂಡ್ಸು ಎಲ್ಲ ಇರ್ತಾರೆ, ಇನ್ಯಾರು ಕೇಳೋದಿದ್ರು ಬೇರೆ ಸಮುದಾಯ ಇದು ಮಾಡಿದೀವಿ. ಸೊ ಮೋಸ್ಟ್ ಆಕ್ಚುಲಿ ತುಂಬಾ ಲಾರ್ಜ್ ಸಮುದಾಯ ಅಂತಂದ್ರೆ ಲಿಂಗಾಯತ್ತು ಮತ್ತೆ ಒಕ್ಕಲಿಗ ಅದು ಸರ್. ನಮ್ಮ ಹೆಸರು ರಾಜಪ್ಪ ಅಂತ, ನಮ್ಮ ಹೆಸರು ಮಂಜುಳಾ ಅಂತ. ನಾವು ಮಕ್ಕಳನ್ನ ಓದ್ಸೋಕ್ಕೆ ಸಲುವಾಗಿ ಬೆಂಗಳೂರು ಬಂದು, ನಾವು ರೈತರ ಮಕ್ಕಳು ಊರಲ್ಲೇ ಇದ್ದು 2 ಮಕ್ಕಳಿಗೋಸ್ಕರ ನಾವು ಬ್ಯಾಂಗ್ಳೂರು ಬಂದು 2 ಮಕ್ಕಳನ್ನು ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸ್ತು. ಓದುವ ವರ್ಷದಲ್ಲೇ ಮಗಳದು ಮದುವೆ ಆಯಿತು. ಈಗ ಹಿಂದಕ್ಕೆಲ್ಲ ಏನಾಗ್ತಿತ್ತು, ಮನೆ ನೋಡ್ತಿದ್ರು ಮದುವೆ ಆಗ್ತಿತ್ತು. ಈಗ ಹೊರಗಡೆ ನೋಡ್ಬೇಕಾದಾಗ ಒಂಚೂರು ಒಂದು ಸಣ್ಣ ಭಯ ಇರುತ್ತೆ. ಹೊರಗಡೆ ಮಾಡ್ತಾ ಇದ್ವಿ ಸಂಬಂಧ ಹೆಂಗೋ ಏನಪ್ಪ ಅಂತ ಹೇಳಿರುತ್ತೆ. ನಿಮ್ಗೆ ಅನ್ಸ್ತಾ ಹಂಗೆ? ನಮಗೆ ಆ ಥರ ಏನಿಲ್ಲ ಸರ್. ಒಂದು ಅವರು ಅವ್ರಿಗಿಂತ ಹೆಚ್ಚಾಗಿ ನಾವು ಅವರು ತೋರಿಸೋದ್ರಲ್ಲಿ ಎಲ್ಲ ಫುಲ್ಲು ಸರ್ವೆ ಮಾಡ್ತೀವಿ. ಯಾಕೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗಲ್ಲ. ಅವ್ರದ್ದೇನೋ ನೋಡಿ ಚೆನ್ನಾಗಿದೆ, ಆಯಿತು ಮೇಡಮ್ ಕಳಿಸಿ ನೋಡ್ತೀವಿ. ಆದರೆ ನಮಗೆ ಎಲ್ಲ ರಿಲೇಟಿವ್, ಒಂದು ಹೋದ ಕಡೆ ಎಲ್ಲ ರಿಲೇಟಿವ್ಸ್ಗಳಿರ್ತಾರೆ, ಅಕ್ಕಪಕ್ಕ ಆಜು ಬಾಜು ನೋಡಿಕೊಂಡು ಪರವಾಗಿಲ್ಲ ಮಾಡ್ಬೋದು. ಸುಮಾರು 2-3 ವರ್ಷ ಸತಾಯಿಸಿ ಇದ್ದೀವಿ. ಆತನಿಂದ ಸದ್ಯಕ್ಕೆ 4ನೇ ವರ್ಷಕ್ಕೆ ಆಯಿತು.
ಋಣ ಕೂಡ್ ಬರ್ಬೇಕಲ್ಲ ಸರ್, ಪ್ರಯತ್ನ ಪಡ್ತಿದ್ವಿ, ಆಗ್ತಿರ್ಲಿಲ್ಲ. ಆಮೇಲೆ ಒಳ್ಳೆ ಕಡೆನೆ ಮಾಡಿಕೊಟ್ರು. ಒಳ್ಳೆ ಕಡೆನೇ ಇದೆ. ಒಳ್ಳೆ ಬೆಂಗಳೂರಲ್ಲಿ ಕೇಳೋದು, ಬೆಂಗಳೂರಲ್ಲಿ ಸಿಕ್ತು. ಇಲ್ಲೇ ಕುಮಾರಸ್ವಾಮಿ ಲೇಔಟಲ್ಲಿ ಹುಡುಗ ಅಲ್ಲೇ ಇದ್ದಾನೆ, ಚೆನ್ನಾಗಿದ್ದಾರೆ. ಮೊದಲಿನಿಂದ ಕೊನೆ ಹಂತದವರೆಗೆ ನಿಮ್ಮ ಜೊತೆ ಖಂಡಿತವಾಗ್ಲು ಸರ್, ಇವಾಗ್ಲೂ ಇದಾರೆ, ಇವಾಗ್ಲೂ ಬಿಟ್ಟಿಲ್ಲ, ಬರ್ತಾ ಇರ್ತೀವಿ. ಈಗಲೂ ನಮ್ಮ ರಿಲೇಟಿವ್ಗಳಿಗೆಲ್ಲ ಪ್ರೊಫೈಲ್ಗಳೆಲ್ಲ ನಾವೇ ಹೇಳ್ಬಿಟ್ಟು ಎಲ್ಲರಿಗೂ ಕಳಿಸ್ತಾ ಇದ್ದೀವಿ. ಆಮೇಲೆ ಮೇನ್ ಪರ್ಸನಲ್ ಸರ್ವಿಸ್ಗೋಸ್ಕರನೇ ಒಬ್ಬರೇ ಮಾಡ್ಬೋದು ಅಂತಂದ್ರೆ ಪರ್ಸನಲ್ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ಸರ್ ಅಷ್ಟೇ. ಈಗ ಒಂದು ಹುಡುಗ ಬಂತು ಅಂದ್ರೆ ಆ ಹುಡುಗಂಗೆ ಇದು ಹುಡುಗಿ ಸೆಟ್ ಆಗುತ್ತೆ ಅಥವಾ ಕನ್ವಿನ್ಸ್ ಮಾಡೋದಕ್ಕೆ. ಸೊ ಇದು ಮನೆ ಆಕ್ಚುಲಿ ಏನಕ್ಕೆ ಮಾಡಿದೀವಿ ಅಂದ್ರೆ ಹೋಮ್ಲಿ ಎನ್ವಿರಾನ್ಮೆಂಟ್ ಅವ್ರಿಗೆ ಇರಬೇಕು ಫಸ್ಟ್, ಅದಕ್ಕೋಸ್ಕರನೇ ಮನೆನೇ ಮಾಡಿ ಅದನ್ನ ಮ್ಯಾಟ್ರಿಮೋನಿ ಆಫೀಸಿಗೆ ಕನ್ವರ್ಟ್ ಮಾಡಿರೋದು. ಸೊ ಪ್ರತಿಯೊಂದು ಹುಡುಗ ಹುಡುಗಿ ಕನ್ವಿನ್ಸ್ ಮಾಡೋದಾಗ್ಲಿ ಅವ್ರು ಅಷ್ಟು ಕಲಾಗಿ ಮಾಡ್ಕೊಡ್ತಾರೆ. ಮತ್ತೆ ಶೋಭಾ ಮೇಡಮ್ ಬಂದ್ರೆ ಅವ್ರಿಗೆ ಹೇಳ್ಕೊಡೋದಕ್ಕೆ ಅಂದ್ರೆ ಲಾಗಿನ್, ಮತ್ತೆ ಈಗ ಆಕ್ಚುಲಿ ಇದು ಆ್ಯಪು ಮಾಡಿಬಿಟ್ಟಿದ್ದೀವಿ, ಅದೆಲ್ಲ ಎಂಟ್ರಿ ಮಾಡಿ ಇದ್ರಲ್ಲಿ ನೋಡಿ ಇದು ಬೇಡ, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ವರ್ಕ್ ಆಗಿ ಶೋಭಾ ಮೇಡಮ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದ್ಭುತ, ಬಹಳ ಚೆನ್ನಾಗಿ ಮಾಡಿದ್ರಿ. ಕಾರ್ಪೊರೇಟ್ ಲೆವೆಲ್ಗೆ ಆಫೀಸ್ ಓಕೆ. ಹಾ ಸರ್, ಇಲ್ಲಿ ನೆಕ್ಸ್ಟ್ ಬೇರೆ ಸಮುದಾಯದ್ದು ಇಲ್ಲಿದೆ. ಓಹೋ, ಇಲ್ಲಿ ಇದು ಇಲ್ಲಿ ಗೌಡ ಇದು ಕುರುಬ ದೇವಾಂಗ ಒಬ್ರು ಮಾಡ್ತಾರೆ. ಕುರುಬ ದೇವಾಂಗ ಅದೆರಡು ಕ್ಯಾಸ್ಟ್ ಮ್ಯಾಮ್ ಒಬ್ಳೆ ಹ್ಯಾಂಡಲ್ ಮಾಡ್ತಾರೆ. ರೇಖಾ ಅಂತ ಅವರು ಬಿಸಿ ಇದಾರೆ, ತುಂಬಾ ಯಾವಾಗ್ಲೂ ಬಿಸಿ ಹಿಂಗೆ ಇರ್ತಾರೆ ಸರ್. ಅವರು ಫೋನಲ್ಲಿ ನನ್ನ ಬಗ್ಗೆನೂ ಯೋಚನೆ ಮಾಡಲ್ಲ, ಅವ್ರು ಮಾತಾಡ್ತಾನೆ ಇರ್ತಾರೆ. ಯಾರು ಬಂದ್ರು ಏನ್ ಬಂದ್ರು ಬರೀ ಸರ್ವಿಸ್ ಮಾತ್ರ ಅವ್ರಿಗೆ ಮೈಂಡ್ ಅಲ್ಲಿ, ಬೇರೆ ಇನ್ನೇನು ಮೈಂಡ್ ಅಲ್ಲಿ ಇರಲ್ಲ. ನೀವು ಬರ್ಲಿ ಅಂತ ಯೋಚನೆ ಇರೋದಿಲ್ಲ. ರೇಖಾ ಅಂತ ಸರ್, ಅವರು ದೇವಾಂಗ ಮತ್ತೆ ಕುರುಬ ಎರಡು ಹ್ಯಾಂಡಲ್ ಮಾಡ್ತಾರೆ. ಮತ್ತೆ ಇನ್ನು ಕೆಲವು ಜನಾಂಗ SC ST ವಾಲ್ಮೀಕಿ ಅದೆಲ್ಲ ನಮ್ಮ ಆಶಾ ಅಂತ ಇವರು ಹ್ಯಾಂಡಲ್ ಮಾಡ್ತಾರೆ. ಸೂಪರ್. ತಮ್ಮ ಹೆಸರು ಸರ್? ಷಡಾಕ್ಷರಿ ಅಂತ. ಏನ್ ನೋಡಕ್ ಬಂದಿದ್ದೀರಿ? ನನ್ನ ತಂಗಿ ಮಗನ ಒಂದು ಹುಡುಗಿ ನೋಡ್ಲಿಕ್ಕೆ ಬಂದಿದ್ದೀನಿ. ಓಕೆ. ಅವನಿಗೆ ನೋಡಿ ಸಾಕಾಯ್ತು, ಎಲ್ಲೂ ಸೆಟ್ ಆಗಿರ್ಲಿಲ್ಲ. ಇಲ್ಲಿ ಬದುಕಿನ ಬುಟ್ಟಿ ಅಂತ ಇವ್ರದ್ದು ಒಂದು ಚಾನಲ್ನಲ್ಲಿ ಇವ್ರದ್ದು ಬಂತು. ಅವ ಇವ್ರು ಹುಡುಗಿ ಕೊಡ್ತಾರೆ ಅಂತ ಬಂದ ಮೇಲೆ ನಮ್ಮಲ್ಲಿ 4 ಜನ ಹುಡುಗರುಗಳಿಗೆ ಆಯ್ತು ಮದುವೆ. ಓ, ಇಲ್ಲೇ 4 ಜನ ಹುಡುಗರು ಬಂದಿದ್ದು. ನನ್ನ ಸೊಸೆ ತಮ್ಮನಿಗೂ ಇಲ್ಲೇ ಆಯ್ತು. ಅವ್ರ ರಿಲೇಷನ್ ಆಗಿ 2 ವರ್ಷ ಆಯ್ತು ಮದುವೆ ಆಗಿ. ಎಲ್ಲ ಬದುಕಿನ ಬುತ್ತಿ ನೋಡಿನೇ ಆಗಿದ್ದ. ಅಲ್ಲೇ ಬದುಕಿನ ಬುಟ್ಟಿ ನೋಡಿ ಫಸ್ಟ್ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ನೋಡಿ ಮಾಡಿದ್ವಲ್ಲ, ಬೇರೆ ನಮ್ಮವ್ರಿಗೆಲ್ಲ ಮಾಡಿದ್ವಲ್ಲ, ಒಬ್ರಿಗೊಬ್ರು ಅಡ್ವರ್ಟೈಸ್ಮೆಂಟ್ ಆಗಿ ನಮಗೆ ನೋಡಿ ಅಂತ ಹೇಳಿದ್ರು. ಬಂದು ರಿಜಿಸ್ಟರ್ ಮಾಡ್ತಿದ್ದೀವಿ. ನಮ್ಮ ಕಡೆ ಕಮ್ಮಿ ಅಂದ್ರೆ ಒಂದು 5-6 ಆಗಿವೆ ಇಲ್ಲಿ. ಹಂಗಾರೆ ಈಗ 6 ಜನದ ಕಮಿಷನ್ ಕೊಡ್ಬೇಕು. ಈಗ ನಮಗೆ ಕೊಡ್ತೀವಿ ಬದುಕಿನ ಬುತ್ತಿಯವ್ರು ನಾವೇ. ಆಯ್ತು, ಕೊಡೋಣ ಸರ್, ನಾವು 6 ಜನ ಕಮಿಷನ್ ಕೊಡೋಣ. ಅದಕ್ಕೇನಂತೆ, ಈಗ ಹಿಂದೆ ಚಪ್ಪಲಿ ಸಂದೋಯ್ತಿತ್ತು, ಒಂದ್ ಜೊತೆ ಚಪ್ಪಲಿ ಹುಡುಗಿ ನೋಡ್ಬೇಕಾರೆ. ಈಗೇನ್ ಚಪ್ಪಲಿ ಸಮೋದಿಲ್ಲ, ಏನು ಇಲ್ವಲ್ಲ. ಇಲ್ಲಿ ಬಂದು ಕೂತ್ಕೊಂಡ್ರೆ 20 ಹುಡುಗಿ ತೋರಿಸ್ತಾರಲ್ಲ. ಅದಕ್ಕೆ ನಮ್ಗೆ ಏನಾಗೋಗದ ಗೊತ್ತಾ, ಇದ್ ನೋಡಿ ನಮ್ ಕಾಲದಲ್ಲಿ ಇದು ಇರ್ಲಿಲ್ವಲ್ಲ. ಈಗಿನ ಕಾಲದವ್ರಿಗೆ ಇಷ್ಟೆಲ್ಲ ಅನುಕೂಲ ಅದಲ್ಲ. ನಾವು ತೋರಿಸ್ತವ್ರು ತಾಲಿ ಕಟ್ಬಿಟ್ಟು ಈಗ ಇಷ್ಟೆಲ್ಲ ಅನುಕೂಲಗಳವಲ್ಲ. ನಮ್ಗೆ ಯಾಕೆ ಆ ಕಾಲದಲ್ಲಿ ಇರ್ಲಿಲ್ಲ, ಚಾನ್ಸ್ ಸಿಗ್ಲಿಲ್ಲ ಅಂತ. ಅದಕ್ಕೆ ಇವನ್ ಫ್ರೆಂಡು ನಾನು ಹೇಳ್ತೀನಿ, ನೀನು ನಾನು ಇನ್ನೊಂದು ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟಿದ್ದಿ. ಅವ್ರಿಗೆ ಕಾಲ್ ನಾವು, ನಮ್ಮ ಮನೆಯವ್ರಿಗೆ, ಇವ್ರ ಮನೆಯವ್ರು ಬೆನ್ನು ನಾವು. ಯಾಕೆ ನಾವು ಇಲ್ಲೊಂದು ನೋಡಿ ಮಾಡ್ಕೋಬಾರ್ದು? ಇವೆಲ್ಲ ಸುಲಭ. ಹಂಗಾಗಿ ಈಗ ನನ್ನ ತಂಗಿ ಮಗನಿಗೆ ಅವ ಓದಿರೋದು ಬರೀ BCom ಅಷ್ಟೇ. ಹುಡುಗಿರ್ಗಳ MBA BE ಓದ್ಬಿಟ್ಟವೆ. ಮತ್ತೆ ಹೆಂಗಿದೆ ಸಮಸ್ಯೆ? ಭಾರಿ ಕಷ್ಟ ಸರ್ ಇದ್ರಲ್ಲಿ. ಈಗ ಒಂದು ಯೋಚನೆ ಮಾಡಿದ್ದೆ ನಾನು, SLC ಓದಿರೋರಿಗೆ ಬರೀ BA BCom BA ಡಿಗ್ರಿ ಆಗಿರೋರಿಗೆ ಎಣ್ಣೆ ಸಿಗ್ತಾ ಇಲ್ಲ. ಬರೀ BE ಓದಿರೋರಿಗೆ MBA ಓದಿರೋರು ಮಾತ್ರ ಹುಡುಗಿರು ಸಿಗ್ತಾ ಇರೋದು. ಯಾಕೆ ಹುಡುಗಿರ್ಗಳು ಯಾವ ಒಂದು ಹಳ್ಳಿನಲ್ಲೂ ಒಂದು ಕಸ ಗುಡ್ಸೋ ಬೋರಿ ತಿವಿತಾನಲ್ಲ, ಅವನ ಮಗಳು MBA ಮಾಡೋಳೆ. ಈ ಮದುವೆ ಆಗದ ಹುಡುಗರಲ್ಲ, ಅವ್ರ ಸಂಘ ಮಾಡ್ಬಿಟ್ಟು ಯಾಕೆ ಮಿನಿಸ್ಟರ್ ಸಿದ್ದರಾಮಯ್ಯ ಕೊಡಬಾರ್ದು? ನೀವು ಆಯೋಗ ರಚನೆ ಮಾಡಿ ನಮ್ಗೆ ಹುಡುಗಿ ಕೊಡಿ. ಹುಡುಗರೇ BA ಓದಿರೋ ಹುಡುಗಿರಿಗೆ ಹುಡುಗಿ ಸಿಕ್ಬೇಕಾರೆ ಡಿಗ್ರಿ ಮಾಡಿರೋರಿಗೆ ಸಲೀಸಾಗಿ ಸಿಗುತ್ತೆ. ನೋಡಿ, ನನ್ನ ಮಗನ ಬಾಮೈದನ್ಗೆ BE ಮಾಡಿದ್ದ, ಬರೀ ಡಿಪ್ಲೊಮಾ ಮಾಡಿದ್ದ. ನಮ್ಮ ಅಮ್ಮವ್ರು ಏನು ಹೇಳಿದ್ರು, ನಿಮ್ಗೆ ಜಮೀನದೆ, ಮನೆ ಇದೆ, ಎಲ್ಲ ಇದೆ, BE ಕಟ್ಬಿಡಪ್ಪ, BE ಅಂತ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಓ, ಹಿಂಗ್ ಬೇರೆ ಪ್ಲಾನ್. ಅವಳು BE ಎಕ್ಸಾಮ್ ಕಟ್ಬಿಟ್ಟು ಸರ್ಟಿಫಿಕೇಟ್ ತಂದಿಟ್ಟ. ಒಂದು 15 ದಿನದಲ್ಲಿ ಹುಡುಗಿ ಸ್ಟಾರ್ಟ್ ಆಗಬೇಕು. ಇನ್ನೊಂದು ಹುಡುಗ MBA ಓದಿದ್ದಾನೆ, ಅವನಿಗೆ ಮನೆ ಇಲ್ಲ ಅಂತ ಹುಡುಗಿರು ಒಪ್ತಿರ್ಲಿಲ್ಲ. ನಮ್ಮ ಅಂತ ಹೇಳಿದ್ರು, ನೋಡಪ್ಪ ನಿನ್ಗೆ ಎಷ್ಟಪ್ಪ ಬರ್ತದೆ ಸಂಬಳ? 1 ಲಕ್ಷ ಬರ್ತದಲ್ಲ, ಒಂದು 10 ಲಕ್ಷ ಕಟ್ಬಿಟ್ಟು ಒಂದು ಅಪಾಯಿಂಟ್ಮೆಂಟ್ ಬುಕ್ ಮಾಡಿಬಿಡು. ಈ ಹುಡುಗನಿಗೆ ಅಪಾಯಿಂಟ್ಮೆಂಟ್ ಅದೇ, ಕೆಲಸನೂ ಅದೇ ಅಂತ ಹೇಳಿ ಮದುವೆ ಮಾಡಿಸ್ತೀನಿ. ಅವನು 10 ಲಕ್ಷ ಕಟ್ಬಿಟ್ಟು ಅಪಾಯಿಂಟ್ಮೆಂಟ್ ಕಟ್ದ, ಫೋಟೋ ತೋರಿಸಿದ್ರು ಅವ್ನಿಗೆ ಮದುವೆ ಆಗೋಯ್ತಿಲ್ಲ. ಆ ಥರ ನಮ್ಮ ಮಮತಾ ಅನ್ನೋರು ಯಾರ್ಯಾರು ಏನೇನಿದೆ ಅದನ್ನೆಲ್ಲ ಹೇಳಿ ಮದುವೆ ಮಾಡ್ತಾಯಿದ್ದಾರೆ. ಕೊನೆಗೆ ನಮ್ಮಿಬ್ಬರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲ, ಅರ್ಜೆಂಟಾಗಿ ನಿಮಗೆ ಮಾಡಿಸೋ ಅವ್ರಿಗೆಲ್ಲ ಸರಿ.
ಸರ್ ಇದು ಏನಾದ್ರು ಪರ್ಸನಲ್ ಕೆಲವ್ರಿಗೆ ಇರುತ್ತೆ ಸರ್, ಹಾ. ಡಿವೋರ್ಸಿ ಮತ್ತೆ ಕೆಲವೊಂದು ಎರಡನೇ ಮದುವೆಗಳು, ಆಮೇಲೆ ಗಂಡ ಇದಾಗಿರೋದು, ಅದು ಕೆಲವೊಂದು ಡಿಸ್ಕಸ್ ಮಾಡಕ್ಕೆ ಪರ್ಸನಲ್ ರೂಮ್ ಅಂತ ಇದು ನಾನು ಇಟ್ಕೊಂಡಿದ್ದೀನಿ. ಅವರು ಎಲ್ಲರ ಹತ್ರ ಹೇಳಕ್ ಆಗೋದಿಲ್ಲ, ಕೆಲವು ನನ್ನ ಹತ್ರ ಪರ್ಸನಲ್ ಆಗಿ ಬಂದು ಹಂಚ್ಕೊಳ್ತಾರೆ. ಮತ್ತೆ ಕೆಲವುದು ಹೆಲ್ತ್ ಇಶ್ಯೂ ಇರ್ತವೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಸೊ ಆ ಥರದ್ದು ಏನಿದ್ರು ಕೂಡ ಅವ್ರು ಬಂದಿಲ್ಲಿ ಹೇಳ್ಕೊತಾರೆ ಸರ್. ಅದಕ್ಕೋಸ್ಕರ ಇದು ಅವ್ರೇನಿದ್ರು ಬಂದಿಲ್ಲಿ ಒಳಗೆ ನಾವು ಮಾತಾಡ್ತೀವಿ. ಮತ್ತು ಇನ್ಯಾವ್ದಾದ್ರು ನನಗೇನಾದ್ರು ಮಾತಾಡೋದಿದ್ರೆ, ಈಗ ಹುಡುಗಂಗೆ ಸೆಟ್ ಆಗುತ್ತೆ, ಬರೀ ಒಂದು ಹಣ ವಿಚಾರ ಆದ್ರಿಂದ ಆ ಹುಡುಗಿರ ಮನೆ ಇದ್ರಲ್ಲ ಸರ್, ವೆಲ್ ಸೆಟ್ಲ್ ಬೇಕು. ಸೊ ಸ್ವಲ್ಪ ದುಡ್ಡು ಕಮ್ಮಿ ಇದ್ರೂ ಪರವಾಗಿಲ್ಲ, ಬನ್ನಿ ಒಂಚೂರು ನಾನು ಪರ್ಸನಲ್ ಆಗಿ ಮಾತಾಡೋದಿರುತ್ತೆ. ಸೊ ಅಂಥವ್ರಿಗೋಸ್ಕರ ಇದು ನಾವು ಇಟ್ಕೊಂಡಿದ್ದೀವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ಹ್ಞೂ ಸರ್, ಇದು ರೂಮ್ ಯಾಕಂದ್ರೆ ಅವರು ಹೇಳ್ಕೊಳಕ್ ಆಗಲ್ಲ ಸರ್. ಈಗ 10 ಜನದಲ್ಲಿ 1-2 ಡಿವೋರ್ಸ್ ಇದ್ದೇ ಇದೆ ಸರ್, 10 ಜನದಲ್ಲಿ ಈ ಥರ ಇದ್ದೇ ಇದೆ. ಸೊ ಅವ್ರು ಏನಾರು ಹೇಳ್ಕೊಳ್ಳೋದು ಪರ್ಸನಲ್ ಆಗಿ ಇದ್ದೇ ಇರ್ತವೆ ಅಂಥದಕ್ಕೆಲ್ಲ. ಸೊ ಇಲ್ಲಿ ನಾನು ಒಬ್ಳೇ ಇರ್ತೀನಿ, ಅದೇನು ಬೇಕಿದ್ರು ಬಂದು ಹಂಚ್ಕೊಳ್ಬೋದು ಇಬ್ಬರು ಅಷ್ಟೇ. ಅದಕ್ಕೋಸ್ಕರ ಸೊ ಇನ್ನೊಂದು ರೂಮ್ ಇದೆ. ಇದು ಆಶ್ಚರ್ಯ ಆಗ್ಬೋದು ಅಥವಾ ಹೌದಾ, ಬನ್ನಿ ಮ್ಯಾಜಿಕ್ ರೂಮ್ ಇಟ್ಟಿದ್ದೀರಿ ಹಂಗಾರೆ? ಬನ್ನಿ. ಓಕೆ. ಇದು ಲಲಿತಾ ಮ್ಯಾಮ್ ಅಂತ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ತೆ. ಲಿಂಗಾಯತರು ಇನ್ನೊಬ್ರದ್ದು ಹ್ಯಾಂಡಲ್ ಮಾಡ್ಕೊಂಡು. ಹೌದಾ, ಪುಣ್ಯದ ಕಾರ್ಯ ಮಾಡಿ. MCA ಮಾಡಿದ್ದಾರೆ ಸರ್ ಇವರು. ಸಿಸ್ಟಮ್ ಅಲ್ಲಿ ತುಂಬಾನೇ ಚೆನ್ನಾಗಿ ಇದು ಮಾಡ್ಕೊಡ್ತಾರೆ, ಎಡಿಟಿಂಗು ಪ್ರತಿಯೊಂದು ಚೆನ್ನಾಗಿ ಮಾಡಿ ಇದು ಮಾಡ್ಕೊಡ್ತಾರೆ. ಇದೆ ಇನ್ನೊಂದು ಮ್ಯಾಜಿಕ್ ರೂಮ್. ಫಸ್ಟ್ ಹೇಳ್ತಾರೆ ಸರ್, ಯಾಕ್ರಿ ಹುಡುಗ ಬೇಡ ಮ್ಯಾಮ್, ಜಾತಕ ಬರ್ಲಿಲ್ಲ. ಎಲ್ಲಿ ಸರ್, ಬನ್ನಿ ಇಲ್ಲಿ ತೋರಿಸಿ. ಹೌದು, ಹುಡುಗ ಹುಡುಗಿಗೆ ಜಾತಕ ಆಗ್ಲಿ, ಆ ಹುಡುಗಿಗೆ ಯಾವಾಗ ಮದ್ವೆ ಆಗ್ತದೆ, ಹುಡುಗಂಗೆ ಯಾವಾಗ ಸೆಟ್ ಆಗ್ತದೆ, ಆಯ್ತಾ, ಏನಕ್ಕೆ ಸೆಟ್ ಆಗ್ತಿಲ್ಲ, ಯಾರಿಂದ ಸೆಟ್ ಆಗ್ತಿಲ್ಲ. ಯಾರಿಂದ ಸೆಟ್ ಆಗಲ್ಲ ಗೊತ್ತಾ ಸರ್? ಅದು ಹುಡುಗಿಗೆ ಹುಡುಗಿಯವ್ರ ಅಮ್ಮನಿಂದಾನೆ ಸೆಟ್ ಆಗಲ್ಲ. ಹೌದು, ಫೋಟೋ ನೋಡ್ತಾರೆ, ಹುಡುಗಿ ಅಮ್ಮ ಅಂದ್ರೆ ಅವ್ರ ಅಮ್ಮ ಇರ್ತಾರೆ, ಹುಡುಗಿ ಅಮ್ಮ, ಹುಡುಗಿಯವ್ರ ಅಮ್ಮನೇ ಫೇಸಲ್ ಎಕ್ಸ್ಪ್ರೆಷನ್ ಚೆನ್ನಾಗಿಲ್ಲ ಅಂತ. ಆಮೇಲೆ ಅಲ್ಲಿ ನೋಡ್ತಾರೆ, ಪ್ಯಾಕೇಜ್ ನೋಡ್ತಾರೆ, ಪ್ಯಾಕೇಜ್ ಬರ್ಸಿರ್ತೀವಿ, ಪ್ಯಾಕೇಜ್ ನೋಡಿ ಇಷ್ಟಿದೆ ಬೇಡ. ಸೊ ಹುಡುಗಿಯವ್ರ ಅಮ್ಮನಿಂದ ಹುಡುಗಿರ್ಗೆ ಆಗ್ತಾ ಇಲ್ಲ ಸರ್, ಅದೇ ಮೇನ್ ಆಗ್ತಾ ಇದೆ, ತುಂಬಾ ಇದಾಗ್ತದೆ. ಸೊ ಇದು ನಮ್ಮ ವೀರಭದ್ರ ಅಂತ, ವೀರಭದ್ರ ಸೊ ತುಂಬಾ ಆಕ್ಚುಲಿ ಆಸ್ಟ್ರಾಲಜಿ ತುಂಬಾನೇ ಫೇಮಸ್ ಅವರು. ಎಷ್ಟೊಂದು ಮೆಡಲ್ಸು ಶೀಲ್ಡು ಎಲ್ಲ ಬಂದಿದೆ, ಅದನ್ನ ಆಕ್ಚುಲಿ ಹೇಳಿದ್ದೆ ನಾನು. ನನಗೆ ಬಹಳ ಖುಷಿ ಆಗ್ತಿರೋದು ಏನು ಗೊತ್ತಾ, ಇಷ್ಟು ಸಮಗ್ರವಾಗಿ ಇಷ್ಟು ಚಂದ ಮಾಡಿದ್ ನಾನು ನೋಡ್ಲೇ ಇಲ್ಲ ರೀ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದ್ರೆ ಒಂದ್ ಸ್ಟೆಪ್ ಅಲ್ಲಿ ಒಂದ್ ಸೊಲ್ಯೂಷನ್ ಎಲ್ಲ ಆಯ್ತು ಸರ್ ಎಲ್ಲ. ಆಮೇಲೆ ಲೈಕ್ ಆರ್ಡಿನರಿ ಅಲ್ಲ, ಇವ್ರು ಹೇಳಿದ್ ಯಾವುದೇ ಜ್ಯೋತಿಷ್ಯ ಆಗ್ಲಿ ಇಲ್ಲಿವರೆಗೂ ಇದು ಕಮ್ಮಿ ಆಗೇ ಇಲ್ಲ ಸರ್. ಸೊಲ್ಯೂಷನ್ ಕೂಡ ಅವ್ರು ಕೊಡ್ತಾರೆ, ಏನೇ ಹೇಳ್ತಾರೆ ಪೂಜೆದು ಅದು ಇದು ಹೇಳ್ತಾರೆ. ಸೊ ಸೊಲ್ಯೂಷನ್ ಕೂಡ ಸಿಗುತ್ತೆ. ಆಮೇಲೆ ಹುಡುಗದಾಗತ್ತೆ, ಇದು ಬೇಡ, ಪ್ರತಿಯೊಂದು ಅವ್ರು ಹೇಳ್ತಾರೆ. ಪಂಚಾಂಗ ಇದೆ, ಅವರು PhD ಮಾಡಿದ್ದಾರೆ ಆಕ್ಚುಲಿ. ಸೊ ಅವ್ರು ಹೇಳಿದ ಯಾವ ಸೊಲ್ಯೂಷನ್ ಕೂಡ ಇಲ್ಲಿವರೆಗೂ ಫೇಲ್ ಆಗೇ ಇಲ್ಲ. ಅಲ್ಲ, ನಿಮ್ಗೆ ಅದು ಯೋಚನೆ ಬಂದಿದೆ ನೋಡ್ರಿ, ಇದು ಯಾಕೆ, ಇದು ಬಹಳ ಮೂಲವಾದ ಪಾಯಿಂಟ್. ಸರ್ ಅಲ್ಲಿ ಈಚೆಗೆ ಬಂದ ತಕ್ಷಣ ಹೇಳ್ತಾರೆ, ಇಲ್ಲ ಮೇಡಮ್ ಅದ್ ಬರ್ಲಿಲ್ಲ, ಇದು ಸರಿ ಬರ್ಲಿಲ್ಲ. ಸರಿ, ಅದ್ ಸರಿ ಬರ್ಲಿಲ್ಲ ಅಂದ್ರೆ ಯಾವ್ದು ಸರಿ ಬರುತ್ತೆ ಚೆಕ್ ಮಾಡ್ರಿ, ಮತ್ತೆ ಬೇರೆ ಆಪ್ಷನ್ ಇದೆ. ಮಾಡ್ರಿ, ಯಾವ ಹುಡುಗ ಇದನ್ನ ನೋಡಿ ಸೆಲೆಕ್ಟ್ ಮಾಡಿ ತಗೊಂಬನ್ನಿ ಕೊಡಿ, ಯಾವ್ದಾಗುತ್ತೋ ಅದ್ ಮಾಡಿ. ಕ್ವಾಲಿಫಿಕೇಶನ್ ಇಷ್ಟ ಆಗಿಲ್ವಾ, ಜಾತಕ ಬಂದಿಲ್ಲ, ಏನ್ ಬಂದಿಲ್ಲ, ಎಲ್ಲ ಪ್ರತಿಯೊಂದು ಮಾಡಿ ಡಿಸ್ಕಸ್ ಮಾಡಿ ನೀವು ಇಲ್ಲೇ ಸೊಲ್ಯೂಷನ್ ತಗೊಂಡು ಇಲ್ಲೇ ಅವಳಿ ಒಟ್ಟು ನೀವು ಒಳಗೆ ಬಂದ ಮೇಲೆ ಮದ್ವೆ ಸೆಟ್ ಮಾಡ್ಕೊಂಡು ಹೋಗಿ, ಅಷ್ಟೇ ನಾನು ಹೇಳೋದು. ಸರ್ ಆಕ್ಚುಲಿ ಇವ್ರಿಗೆ ಇಲ್ಲೇ ಆಗಿದ್ದು ಸರ್. 1 year ಆಯ್ತು ಮ್ಯಾರೇಜ್ ಆಗಿ, 2 months ಒಳಗಡೆ ಸೆಟ್ ಆಯ್ತು. ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಸಿಕ್ತು. ಹುಡುಗ ಚೆನ್ನಾಗಿರೋ ಹುಡುಗನೇ ಸಿಕ್ತಾ. ಸ್ವಲ್ಪ ಬೇಗನೆ ಮದ್ವೆ ಮಾಡ್ದು ಸರ್ ಇವ್ರಿಗೆ. ಅದರಿಂದ ಮನೇಲಿ ಏನ್ ಹೇಳಿದ್ರು, ಪ್ರೊಫೈಲ್ ನೋಡಿದಾಗ ಓಕೆ ಇದನ್ನೇ ಅಂತ ಹೇಳಿದ್ರು, ಓಕೆ ಆಯ್ತು. ಈಗ ನನ್ನ ತಂಗಿ ಒಬ್ಳಿದ್ದಾಳೆ ಸರ್, ಇನ್ನೊಬ್ಳಿದ್ದಾಳೆ, ಅವಳಿಗೆ ಪ್ರೊಫೈಲ್ ನೋಡೋಣ ಅಂತ. ಆಕ್ಚುಲಿ BCom ಓದ್ತಿದ್ದಾರೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನು ಅವ್ರಿಗೂ ಮ್ಯಾರೇಜ್ ಸ್ಟಾರ್ಟ್ ಮುಗಿಸ್ಬಿಡೋಣ ಅಂತ, ಅದಕ್ಕೆ ಪ್ರೊಫೈಲ್ ನೋಡೋಣ ಅಂತ ಬಂದು. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನೀವು ಬಂದಿದ್ದೀರಾ, ನಾವು ನೋಡಿದೆ ಸರ್. ನಮ್ಗೇನಂದ್ರೆ ಈಗ ಅವಳದು ಏನು ಪ್ರೊಫೈಲ್ ಕೊಡ್ತೀವಿ, ಅದು ಮ್ಯಾಚ್ ಆಗಂಗೆ ಇವರೇ ನೋಡಿ ಕಳಿಸ್ತಾರೆ. ಅದ್ರಲ್ಲಿ ನಾವು ಯಾವ್ದಾರು ಓಕೆ ಮಾಡ್ತೀವಿ. ಇದೇ ಥರ ಅನ್ಕೋಬೇಡಿ, ಎಕ್ಸ್ಪೆಕ್ಟ್ ಏನಂದು ಅವಳು ನಮ್ಮ ರೇಂಜ್ಗೆ ಆದರೆ ಸಾಕು ಸರ್. ನಮ್ಮ ತಂಗಿಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ, ಅದಕ್ಕೆ ಚೆನ್ನಾಗಿರೋ ಕಳಿಸ್ಕೊಡಿ ಅಂತ ಹೇಳ್ತಿದ್ದೀವಿ. ರೈತರ ಮಕ್ಕಳಿದ್ದಾರೆ, ತುಂಬಾ ಚೆನ್ನಾಗಿ ದುಡಿತಾ ಇದ್ದಾರೆ.
ನೀವೇನ್ ಪ್ಯಾಕೇಜ್ ಅಂತ ಹೇಳ್ತಾರೆ ಈಗ 10 ಲಕ್ಷ 12 ಲಕ್ಷ ಅದಕ್ಕಿಂತ ನಾವು ಜಾಸ್ತಿ ದುಡಿತೀವಿ. ಓಕೆ ಸರ್, ಹಂಗೂ ಇರ್ಲಿ. ನನ್ನ ತಂಗಿನ ಚೆನ್ನಾಗಿ ನೋಡ್ಕೋತಾ ಇದ್ರೆ ರೈತ ಅಂತ ಅದರಲ್ಲಿಂದ ಸರ್, ಅವರು ಅದರಲ್ಲಿ ತುಂಬಾ ಇದಿರುತ್ತಾರಲ್ಲ, ವ್ಯಾಲ್ಯೂ ಇದೆ. ನಮ್ಗೆ ಆ ಥರ ಇಲ್ಲ ಸರ್. ನನ್ನ ತಂಗಿಗೆ ಅದೇ ಥರ ಎಕ್ಸ್ಪೆಕ್ಟೇಷನ್ ಇದೆ ಆ್ಯಕ್ಚುಲಿ. ಬಟ್ ನಮ್ಗೇನು ನೆಮ್ಮದಿ ಜೀವನ ಕೊಟ್ಟಿ ತಕ್ಕನಾಗ ಅವರು ಚೆನ್ನಾಗಿ ನೋಡಿಕೊಂಡು. ಬಟ್ ಇಲ್ಲಿ ಬಂದರೆ ಒಂದು ಕ್ಲಾರಿಟಿ ಸಿಗುತ್ತೆ ನಮ್ಗೆ ಆ್ಯಕ್ಚುಲಿ. ಅವರು ಇವ್ರನ್ನ ಕರೆಸ್ತಾರೆ ನಮ್ಮ ಹತ್ರ. ಈಗ ಇವ್ರದ್ದು ಹಂಗೆ ಆಗಿದ್ದು, ಅವ್ರೇನಷ್ಟು ಓದಿದ ತಕ್ಷಣ ಬರೀ ಓದಿದ್ದಾರೆ, ಎಷ್ಟೇ ಇನ್ಕಮ್ ಇರಬೇಕು ಅಂತ ನಮ್ದೇನು ಡಿಮ್ಯಾಂಡ್ ಇರಲಿಲ್ಲ. ಅವ್ರು ನಮ್ಮ ತಕ್ಕನಾಗಿದ್ರು. ಓಕೆ, ನನ್ನ ತಂಗಿ ಚೆನ್ನಾಗಿ ನೋಡ್ಕೋತಾರೆ ಅಂತ ಅನಿಸ್ತು, ಅದರಿಂದನೇ ಕೊಟ್ಟಿದ್ದು. ಬಟ್ ಅವ್ರು ಓದಿದ್ದಾರೆ, ಬಟ್ ಅವ್ರು ಹಳ್ಳಿಯಾರೆ. ಅಂದ್ರೆ ಮಮತಾ ಮೇಡಮ್ ಅವ್ರು ಎರಡೂ ಕಡೆ ಅದು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಸರ್. ಅದರಿಂದನೇ ಇವಾಗ ಆಕ್ಚುಲಿ ಇವತ್ತು ನನ್ನ ತಂಗಿಗೆ ಅದು ನೋಡೋಣ ಅಂತ ಬಂದು ಇಲ್ಲಿ ನೋಡಿದ್ರೆ ಇಷ್ಟು ಕ್ರೌಡ್ ನೋಡಿ ಅದಕ್ಕೆ ಒಳಗಡೆ ಹೋದೋ, ಇನ್ನೇನು ನೆಕ್ಸ್ಟ್ ಟೈಮ್ ಬರ್ತೀವಿ ಬಿಡಿ ಅಂತ. ಇಲ್ಲ, ಒಳ್ಳೆ ದಿನನೇ ಬಂದಿದ್ರು, ಖುಷಿ ಆಯ್ತು ಆಕ್ಚುಲಿ. ಹೌದು, ಸೀರಿಯಸ್ಲಿ ಹಂಗೆ ಆಯ್ತು. ಇವಾಗ ನಾವು ಬಂದು ತುಂಬಾ 1 ಇಯರ್ ಮೇಲೆ ಆಗಿತ್ತು. ಇವ್ರದ್ದು ಆದ್ಮೇಲೆ ನಾವು ಬಂದೇ ಇರ್ಲಿಲ್ಲ. ಸುಮಾರು ಜನದ್ದು ಏನ್ ಕಂಪ್ಲೇಂಟ್ ಅಂದ್ರೆ ಸರ್, ಎಲ್ಲ ಹುಡುಗಿ ಓದ್ಬಿಟ್ಟಿದ್ದಾರೆ ನಮಗೆ ಇವಾಗ ಅದು ಕರೆಕ್ಟ್ ಸರ್. ಏನು ಗೊತ್ತಾ, ಹುಡುಗನ್ಗಿಂತ ಹುಡುಗಿ ತುಂಬಾ ಓದಿರ್ತಾರೆ, ಆಮೇಲೆ ಸ್ಯಾಲ್ರಿನೂ ಹೈಯರ್ ಇರುತ್ತೆ ಸರ್. ಈಗಿನ ಹುಡುಗನ್ಗಿಂತ ಕಂಪೇರ್ ಮಾಡ್ಕೊಂಡ್ರೆ ಹುಡುಗಿರದೇ ಸ್ಯಾಲ್ರಿ ಸರ್. ಹುಡುಗರು ಕಮ್ಮಿ ಓದ್ತಾ ಇರೋದು, ಹುಡುಗಿರೇ ಜಾಸ್ತಿ ಓದಿದ್ದಾರೆ. ಹಂಗಾಗಿ ಒಂದು ಸ್ವಲ್ಪ ಇವಾಗ ಏನು ಗೊತ್ತಾ, ಹುಡುಗಿರು ನನಗೆ ಯಾವ ಥರ ಎಜುಕೇಷನ್ ಇದೆ ಅದಕ್ಕಿಂತ ಇನ್ನೂ ಚೆನ್ನಾಗಿರ್ಬೇಕು ಅನ್ನೋದೇ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ. ಹಂಗಾಗಿ ಹುಡುಗರು ಒಂದು ಸ್ವಲ್ಪ ಚೆನ್ನಾಗಿ ಓದಬೇಕು, ಯಾರು ಓದಂಗೆ ಇರಬಾರ್ದು. ಓದಿದ್ರೆ ಮದುವೆ ಅಂತೂ ಆಗೋದೇ ಇಲ್ಲ ಸರ್. ತುಂಬಾ ಈಗಿನ ಹುಡುಗಿರು ಎಜುಕೇಶನ್ ಫಸ್ಟು, ಸ್ಯಾಲ್ರಿ, ಆಸ್ತಿ ನೋಡ್ತಿಲ್ಲ, ಹಣ ನೋಡ್ತಿಲ್ಲ. ಎಜುಕೇಶನ್ ಬೇಕು ಸರ್. ಹುಡುಗನ ಬ್ಯಾಕ್ಗ್ರೌಂಡ್ ಚೆನ್ನಾಗಿರ್ಬೇಕು, ವೆಲ್ ಸೆಟಲ್ ಇರಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಯಾರಿಗಾಗಲಿ ತಂದೆ ತಾಯಿಗೆ ಒಬ್ರು ಮನೆಗೆ ಹುಡುಗಿ ಕೊಡಬೇಕು ಅಂತಂದ್ರೆ ಅವ್ರ ಮನೆ ಕಡೆ ಎಲ್ಲ ನೋಡ್ತಾರೆ, ಹುಡುಗ ಚೆನ್ನಾಗಿದ್ದಾನ, ಮನೆ ಕಡೆ ಆಗಿದೆ. ಈಗ ನಮ್ಮ ಒಬ್ಳು ಮಗಳು ಕೊಡಬೇಕು ಅಂತಂದ್ರೆ ನಾನು ಹೋದಾಗ ನನ್ನ ಮಗಳು ಹೆಂಗಿರ್ತಾಳೆ ಅಂತ ಅವ್ರಿಗೂ ಅನಿಸ್ಬೇಕಲ್ವಾ, ಚೆನ್ನಾಗಿರ್ಬೇಕು ಅಂತ ಅನ್ಸುತ್ತೆ. ಅದೆಲ್ಲ ನೋಡಿದಾಗ ಏನು ಮಾಡ್ತಾರೆ, ಅದಕ್ಕೆ ಏನು ಮಾಡ್ತಾರೆ, ಹುಡುಗರಿಗೆ ಹೇಳೋದು ಚೆನ್ನಾಗಿ ಓದಬೇಕು, ಹುಡುಗರೆಲ್ಲ ಚೆನ್ನಾಗಿ ಓದಿದ್ರೆ ಒಳ್ಳೆ ಹುಡುಗಿನೂ ಸಿಗ್ತಾರೆ, ಒಂದು ಲೈಫ್ ಸೆಟ್ಲ್ ಆಗುತ್ತೆ, ಆ ಥರ ಇರುತ್ತೆ ಸರ್. ನಮ್ಮ ಕಡೆ 100% ಎಲ್ಲಾನು ಎಜುಕೇಶನ್ ಹೈಯರ್ ಇರೋದೆ ಸರ್. ಇದರಲ್ಲಿ ಕಡಿಮೆ ಇರೋರಿಲ್ಲ, ಕಮ್ಮಿ ಇದ್ದಾರೆ, ತುಂಬಾ ಕಮ್ಮಿ ಸರ್. ಬಂದ್ರೆ ತೋರಿಸ್ತೀವಿ, ಬಟ್ ನಾವು ಹೇಳೋದು ಅದಕ್ಕೇ ಒಂದು ಸ್ವಲ್ಪ ಎಜುಕೇಶನ್ ಸ್ವಲ್ಪ ಚೆನ್ನಾಗಿರ್ಲಿ ಅನ್ನೋ ಥರ ಹೇಳ್ತೀವಿ. ಬಂದವ್ರಿಗೇನು ಅಷ್ಟೇ ಎಜುಕೇಶನ್ ಇದ್ರೆ ಓಕೆ ಸರ್. ಹಂಗಾದ್ರೆ ಈಗ ಇದಕ್ಕೆ ಏನಂತಂದ್ರೆ ಮೂಲ ಓದಬೇಕು, ಹುಡುಗರು ಓದ್ಬೇಕು ಸರ್. ನಾನು ಓದಿದ್ದೀನಿ, ಇಲ್ಲ ಹುಡುಗ ಮನೆ ಕಡೆ ಇದ್ದಾರೆ, ನೀವು ಆಗಿದ್ರೆ ಹೆಂಗೆ ಆಗ್ತಾರೆ ಸರ್? ನಾನು ನೋಡಿದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಮನೆ ಕಡೆ ಹೋಗಿ ನಾನು ಏನು ಮಾಡಲಿ? ಏನೇ ಇದ್ರು ಎಜುಕೇಶನ್ ಬೇಕು ಸರ್. ಇವಾಗ ನಮ್ಮ ಹುಡುಗ ಮಿನಿಸ್ಟರ್ ಹತ್ರ ಇದ್ದಾನೆ, ಸಿ ಸಿ ಪಾಟೀಲ್ ವಿಧಾನಸೌಧದಲ್ಲಿ. ನಾವು ಒಂದು 3-4 ವರ್ಷದಿಂದ ನೋಡ್ತಾನೆ ಇದ್ದೀವಿ, ಯಾವುದೂ ಸೆಟ್ ಆಗ್ತಾ ಇಲ್ಲ. ನಾವು ಮಮತಾ ಅವ್ರ ಹತ್ರ ಭರವಸೆ ಇಟ್ಕೊಂಡಿದ್ವಿ, ಏನೋ ಮಾಡಿ ಮಾಡಿಸ್ಕೊಡ್ತಾರೆ ಅಂತ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಯಾವ ಹುಡುಗಿನೂ ಹೋಗ್ತಾನೆ ಇಲ್ಲ, ಕೆಲವೊಂದು ಕಡೆ ಇಲ್ಲ, ಹುಡುಗಿ ಕಡೆಯವರೇ ಹೋಗ್ತಾ ಇಲ್ಲ. ಏನಾದ್ರು ಒಂದೊಂದು ಪ್ರಾಬ್ಲಮ್ ಈ ಹೆಸರು ಬಲಕ್ಕೆ ಬರಲ್ಲ ಸರಿಯಾಗಿ, ಇಲ್ಲಾಂದ್ರೆ ಗೌರ್ಮೆಂಟ್ ಕೆಲಸ ಕೇಳ್ತಾರೆ. ತುಂಬಾ ಕಡಿಮೆ ಎಲ್ಲ ಇದಾರೆ ಓದಿರೋರು, ಎಲ್ಲ ಗೌರ್ಮೆಂಟ್ ಕೆಲಸ ತುಂಬಾ ಎಲ್ಲ ಕೇಳ್ತಾರೆ. ಹಾಗಾಗಿ ಯಾವುದು ನಮಗೆ ಸಾಕಾಗ್ತಾ ಇಲ್ಲ. ಆಗ್ಲಿ ಇಟ್ಕೊಳ್ಳಿ, ಆಗ್ಲಿ ಆಮೇಲೆ ಹಣಿ ಎತ್ತಿ ಕೂಡಿ ಬಂದ್ರೆ ಹಡದವನು ಬೇಕಿಲ್ಲ ಅಂತ ಹಂಗಾಗಿ ಆಗುತ್ತೆ ಅಲ್ವಾ? ಬಂದ್ರೆ ನನ್ ಮದ್ವೆ ಆಗಿದ್ದು ನಮ್ ತಂದೆ ನೋಡಿದ್ರು, ನಮ್ ತಂದೆ ಫ್ರೆಂಡೇ ನೋಡಿದ್ದು. ಫ್ರೆಂಡ್ ಹೇಳಿದ್ರು ಹುಡ್ಗ ಚೆನ್ನಾಗಿದ್ದಾನೆ, ಹುಡ್ಗ ಮನೆ ಕಡೆಯವರು ಚೆನ್ನಾಗಿದ್ದಾರೆ ಅಂತ. ನಮ್ ತಂದೆನೂ 2-3 ಕಡೆ ವಿಚಾರಿಸಿದ್ರು, ಹುಡ್ಗ ಚೆನ್ನಾಗಿದ್ದಾನೆ, ಒಳ್ಳೆ ಕೆಲ್ಸದಲ್ಲಿದ್ದಾನೆ, ಮತ್ತೆ ಒಳ್ಳೆ ಕುಟುಂಬದಿಂದ ಬಂದಿದ್ದಾರೆ. ಹಂಗಾಗಿ ನಮ್ದು ಮದುವೆ ಆಯ್ತು ಸರ್, ಅಷ್ಟೇ. ನಂದೆಲ್ಲ ಯಾವ್ದು ಏನು ಇರ್ತಿದ್ದಿಲ್ಲ, ಅಂದ್ರೆ ಆರಾಮಾಗಿ ಆಯ್ತು ನನ್ ಮದ್ವೆ. ನಮ್ಮ ಒಂದೇ ಸತಿ ಗಂಡು ಹೆಣ್ಣು ನೋಡಿದ ಒಂದೇ ಸತಿ ಆಗಿದ್ದು, ಒಂದೇ ಸತಿ. ಏನ್ ಓದಿದ್ದೀರಿ ನೀವು? ನಾನ್ ಬಂದು ಜರ್ನಲಿಸಮ್ ಓದಿದ್ದೀನಿ ಸರ್. ಜರ್ನಲಿಸಮ್ ಓದಿದ್ದೀರಿ? ಏನ್ ಮತ್ತೆ ಇಲ್ಲಿ ಇಲ್ಲ ಸರ್, ಸಿಗೋವರೆಗೂ ನಾವ್ ಏನ್ ಕೆಲಸ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್. ಸಿಗೋವರೆಗೂ ನಾವ್ ಯಾವ್ದು ಸಿಕ್ಕುತ್ತೋ ಅದು ಮಾಡ್ತಾ ಇರ್ಬೇಕು ಸರ್. ನಮಗ್ ಕೆಲಸ ಸಿಗುತ್ತೆ, ಜರ್ನಲಿಸಮ್ ಓದಿದೀನಿ ಅಷ್ಟೇ. ಅದು ಸಿಗೋವರೆಗೂ ನಮ್ಗೆ ಯಾವ್ದು ಬರುತ್ತೆ ಅದ್ ಮಾಡ್ಕೊಂಡು ಹೋಗ್ತಿರ್ಬೇಕು ಸರ್. ಯಜಮಾನ್ರು ಏನ್ ಮಾಡ್ತಾರೆ ಸರ್? ಅವ್ರು ಬಂದು MNC ಕಂಪ್ನಿಲಿ ವರ್ಕ್ ಮಾಡ್ತಾರೆ ಸರ್. ಓಕೆ, ಇಬ್ಬರಿಗೆ ಮ್ಯಾಚ್ ಆಯ್ತಾ? ಮಾತಾಡ್ಕೊಂಡ್ರ ಅಥವಾ ಅಪ್ಪ ಅಮ್ಮನೇ ಮಾತಾಡ್ಕೊಂಡಿದ್ದಾರೆ? ಫಸ್ಟ್ ನಮ್ ತಂದೆ ಮಾತಾಡಿದ್ರು, ನಮ್ ತಾಯಿ ತಂದೆ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಆಗುತ್ತಾ ಏನು ನಿನ್ ಕೈಯಲ್ಲಿ ಮದ್ವೆ, ಫಸ್ಟ್ ನೀನ್ ರೆಡಿ ಇದೆಯಾ ಅಂತ ಫಸ್ಟ್ ಕೇಳಿದ್ರು ನನ್ಗೆ. ರೆಡಿ ಇದೆಯಾ? ಓಕೆ, ನಾನು ರೆಡಿ ಇದ್ದೀನಿ, ಅವಾಗೆ ಮಾಡಿ ಅಂತ ಹೇಳಿದಾಗ ನೆಕ್ಸ್ಟ್ ಮೂಮೆಂಟ್ ಸ್ಟೆಪ್ ಮದ್ವೆ ಆಯ್ತು. ಒಳ್ಳೆ ಕುಟುಂಬಕ್ಕೆ ಸೇರಿದ್ದೀನಿ, ಒಳ್ಳೆ ಕುಟುಂಬದಲ್ಲಿ ಇದ್ದೀನಿ ಸರ್. ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಹೇಳಿ, ನಿಮ್ ಕಾಲದ್ದು ಈಗಿನ ಕಾಲಕ್ಕೆ ನಮ್ಮ ಕಾಲಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಮ್ಮ ಮನೆಗೆಲ್ಲ ದೊಡ್ಡವ್ರು ನೋಡ್ತಾ ಇದ್ರು, ಒಂದು ಕೆಲಸ ಇದೆ, ಆ ಹೆಣ್ಣನ್ನು ಸಾಕೋ ಶಕ್ತಿ ಇದೆ ಅಂದ್ರೆ ಕೊಟ್ಬಿಡ್ತಾ ಇದ್ರು.
ಈಗಿನ ಹೆಣ್ಮಕ್ಳು ಆ ಥರ ಒಪ್ಪಲ್ಲ ಬಿಡಿ. ಈಗ ಕುಳ್ಳಕ್ಕಿರಬಾರ್ದು, ನನಗಿನ್ನ 1 ಇಂಚು ಎತ್ತರ ಇದ್ದಾನೆ, ಕುಳ್ಳಿದ್ದಾನೆ, ಆ ಥರ ಎಲ್ಲ ತುಂಬ ಇದು ಮಾಡ್ತವೆ ಹೆಣ್ಮಕ್ಳು ಇವಾಗ. ತುಂಬ ಕಷ್ಟ ಇವಾಗ. ನಾವೆಲ್ಲ ಇಲ್ಲಿಗೆ ನಮ್ಮ ಹಸ್ಬೆಂಡ್ ತುಂಬ KSRTCಯಲ್ಲಿ ಅವರು ಆರ್ಟಿಸ್ಟ್ ಆಗಿದ್ದರು, ನಾನು ಟೀಚರ್ ಆಗಿದ್ದೆ. ಅಲ್ಲಿ ನಾನು ಕುಳ್ಳು, ನಮ್ಮ ಯಜಮಾನ್ರು ತುಂಬ ಹೈಟು, ನಾವು ಅದೆಲ್ಲ ಏನೂ ಕೇಳಲಿಲ್ಲ. ಆಯ್ತಲ್ಲ, ಆ ಥರ ಇತ್ತು ಆಗಿನ ಕಾಲ. ಒಟ್ಟಿನ ಮೇಲೆ ಗಂಡು ಒಳ್ಳೆ ಫ್ಯಾಮಿಲಿ. ಇಷ್ಟು ಇದರಲ್ಲಿ ಈಗ ಆಗಿಲ್ಲ. ಈ ಥರ ಮ್ಯಾಟ್ರಿಮೋನಿಗಳು ಯಾವುದೂ ಇರಲಿಲ್ಲ ಆವಾಗ. ದೊಡ್ಡವ್ರು ಯಾರೋ ಒಬ್ಬರು ಮಧ್ಯದವ್ರು ತೋರಿಸ್ತಾ ಇದ್ರು, ಆಗೋಗ್ತಾ ಇತ್ತು. ಎಲ್ಲಿ ಬದಲಾಯಿತು ಅಂತ ಅನ್ಸುತ್ತೆ ನಿಮಗೆ? ಎಲ್ಲಿ ಬದಲಾಯಿತು? ಈಗ ಎಜುಕೇಷನ್ ಜಾಸ್ತಿ ಆಯಿತು, ಹೆಣ್ಮಕ್ಳಿಗೆ ತಿಳುವಳಿಕೆ ಜಾಸ್ತಿ ಆಯಿತು. ಮೊದಲೆಲ್ಲ ಒಂದು SLC ಓದಿರ್ತಾ ಇದ್ರು ಹೆಣ್ಮಕ್ಳು ಅಷ್ಟೇ, ಅಂದರೆ ಒಂದು ಡಿಗ್ರಿ. ಈಗ ಯಾವುದೇ ಫೈಲ್ ತೆಗೀರಿ ಇದರಲ್ಲೆಲ್ಲ BE MSc BSc. ಅದರಿಂದ ಅವರು ವಿದ್ಯೆಗೆ ತಕ್ಕನಾಗೆ ಗಂಡುಗಳನ್ನ ಕೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾನು ಇರೋದು ಜಾಯಿಂಟ್ ಫ್ಯಾಮಿಲಿಯಲ್ಲಿ, ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಅಕ್ಕ, ಬಾವ. ತುಂಬಾ ಖುಷಿ ಆಗುತ್ತೆ ಸರ್ ನನ್ನ ಫ್ಯಾಮಿಲಿನ ನೋಡಿದ್ರೆ. ಯಾಕಂದ್ರೆ ಇವಾಗ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ ನಂಗೆ ತುಂಬಾ ಎನರ್ಜಿ ಇದೆ ಅವ್ರ ಜೊತೆ ನಾನು ಇರೋದಕ್ಕೆ. ಖುಷಿ ಪಡ್ತಿದ್ದೀನಿ. ಯಾಕಂದ್ರೆ ನಾನು ಒಂದೇನೋ ಮಾಡ್ಬೇಕು ಅಂತ ಹೊರಟಾಗ ತುಂಬಾ ಹೆಲ್ಪ್ ಮಾಡ್ತಾರೆ ನನಗೆ, ಸಪೋರ್ಟಿವ್ ಇದ್ದಾರೆ ತುಂಬಾ. ಏನೇ ಮಾಡಿದ್ರು ಮಾಡು, ನಾನಿದ್ದೀನಿ ಹಿಂದೆಗಡೆ ಅನ್ನೋ ಸಪೋರ್ಟಿವ್. ಅತ್ತೆನೂ ಅಷ್ಟೇ, ಮಾವ ಮತ್ತೆ ನನ್ನ ಹಸ್ಬೆಂಡ್, ಏನಾದ್ರೂ ಮಾಡು ನಾನು ನಿನ್ ಜೊತೆ ನಿಂತಿರ್ತೀನಿ, ಲೈಕ್ ದಟ್. ಸೊ ನನ್ಗೆ ಅದಿಷ್ಟ ಆಗಿರೋದ್ರಿಂದ, ಆ ಬಾಂಡ್ ಇಷ್ಟ ಆಗಿರೋದ್ರಿಂದ ಇಲ್ಲಿ ಏನೋ ಒಂದು ಮಾಡಬೇಕು. ಯಾಕಂದ್ರೆ ನನ್ನ ಲೈಫೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನೊಬ್ಬರ ಲೈಫ್ ಯಾಕೆ ಚೆನ್ನಾಗಿರ್ಬಾರ್ದು? ಯಾಕೋ ಇವಾಗ ನಾನು ಸೆಟ್ ಮಾಡಿದವರೆಲ್ಲ ಆಗ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ, ಆದ್ರೆ ಆಗಿದ್ದಾರೆ ತುಂಬಾ ಜನ. ಸೊ ನನ್ಗೆ ಅದು, ಯಾಕಂದ್ರೆ ನಾನು ಅಟ್ಲೀಸ್ಟ್ ಮಾಡ್ತಾ ಇರೋದು ಒಂದು ಖುಷಿ ಕೊಡ್ತಿದೆ ನನಗೆ ತುಂಬಾ. ಯಾಕಂದ್ರೆ ಖುಷಿ ಕೊಡುತ್ತೆ ಅಲ್ವಾ ಸರ್? ಇವಾಗ ನಾವೇನಾದ್ರೂ ವರ್ಕ್ ಮಾಡ್ತಿದ್ವಿ ಅಂದ್ರೆ ನಮ್ಗೆ ಖುಷಿ ಕೊಡಬೇಕು. ಇವಾಗ ನಂಗೆ ಖುಷಿ ಕೊಟ್ಟಿಲ್ಲ ಅಂದ್ರೆ ನಾನು ಈ ಕೆಲಸ ಮಾಡಲ್ಲ. ನಂಗೆ ಖುಷಿ ಅದು ಎಷ್ಟೇ ಆಗಿರ್ಲಿ ಸರ್. ಇವಾಗ ನಾನು ಜರ್ನಲಿಸಮ್ ಓದಿ ಇದು ಯಾಕಂತ ಕೇಳಿದ್ರೆ ನಂಗೆ ಖುಷಿ ಕೊಡೋ ಕೆಲಸ ನಾನು ಮಾಡ್ತೀನಿ ಸರ್. ಇವಾಗ ನನ್ನ ತಮ್ಮನೇ ಆದ್ರೆ ಆಕಾಶ ಓದೋ, ನನ್ನ ತಮ್ಮ ಹೆಸರು ಆಕಾಶ, ನಾನು ಹೇಳ್ತೀನಿ ಆಕಾಶ ಓದೋ, ಯಾಕಂದ್ರೆ ಹುಡುಗಿರ್ ಸಿಕ್ತಿಲ್ಲ ಕಣೋ, BE ಓದ್ಲೇಬೇಕು, ಇಲ್ಲ BE ಅಟ್ಲೀಸ್ಟ್ ಮಾಡಿಲ್ಲ ಅಂದ್ರೆ ನಿಂಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಇರೋದ್ರೆ ನೀನು ಒಳ್ಳೆ ಕೆಲಸದಲ್ಲಿ ಇರಬೇಕು. ಯಾಕಂದ್ರೆ ಸರ್ ಮನೆ ಆಸ್ತಿ ಪಾಸ್ತಿ ನೋಡಿ ಯಾವ ಹುಡುಗಿನೂ ಬರಲ್ಲ, ಸೀರಿಯಸ್ಲಿ. ಆ ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದಾನ, ಮತ್ತೆ ಹುಡುಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ, ಹುಡುಗ ಚೆನ್ನಾಗಿದ್ದಾನೆ ಅನ್ನೋದಕ್ಕಿಂತ ಚೆನ್ನಾಗಿ ನಮ್ಮನ್ನ ನೋಡ್ಕೊಂತಾರ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಹೇಳೋದೇನಂದ್ರೆ ಎಜುಕೇಷನ್ ಐತೆ ಸರ್. ತುಂಬ ಇವಾಗ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಹತ್ರ ಬಂದಾಗ ನಾವು ಹೇಳ್ತೀವಿ ಸರ್ ಈ ಥರ ಓದಿ BA ಇಲ್ಲ ಅಟ್ಲೀಸ್ಟ್ BA ಮಾಡಿದ್ದೀರಲ್ಲ, ಇನ್ನೊಂದು ಮಾಡ್ಕೊಳ್ಳಿ, ಏನೋ ಒಂದು ಸ್ಪೆಷಲ್ ಇರಬೇಕು ಸರ್. ಅಟ್ಲೀಸ್ಟ್ SLC ಮಾಡಿದರೆ PU ಇವಾಗ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಬೇರೆ ಕೋರ್ಸಸ್ ಮಾಡ್ಬೋದಲ್ವ ಸರ್? ನಾವು ಹೇಳ್ತೀವಿ ಅವ್ರಿಗೆ ಈ ಥರ ಮಾಡಿ, ತುಂಬ ಒಳ್ಳೇದಾಗುತ್ತೆ. ಯಾಕಂದರೆ ಸರ್ ನಾವು SLC ಓದಿದ್ದಾರೆ ಅಂತ ನಾವು ಹಿಂದೇಟ್ ಹಾಕೋಕ್ಕಾಗಲ್ಲ ಸರ್. ಯಾಕಂದರೆ ಅವ್ರು ಓದಿರೋದೇ ಅಷ್ಟು, ಮತ್ತು ನಾವು ಇದು ಮಾಡ್ತೀವಿ ಅವ್ರಿಗೆ ನಾವು ಹೇಳೋಕ್ಕಾಗಲ್ಲ SLC ಓದಿದ್ದೀರಾ ರಾಂಗ್, ಅದನ್ನ ನಾವು ಇನ್ನೂ ಏನು ಹೇಳ್ತೀವಿ ಅಂದರೆ ಅಟ್ಲೀಸ್ಟ್ ಇನ್ನೂ ಪ್ಲಸ್ ಏನಾದರೂ ಮಾಡಿ. ಪ್ಲಸ್ ಓದೋದು ತುಂಬ ಇಂಪಾರ್ಟೆಂಟ್ ಸರ್ ಈ ಜನರೇಷನ್. ನಾನು ಹೇಳ್ಬೇಕಂದ್ರೆ ಅದೇ ಸರ್, ತುಂಬ 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 ಇಂಪಾರ್ಟೆಂಟ್ ಓದೋದು. ಯಾಕಂದ್ರೆ ಹುಡುಗಿ ಸಿಗೋದು ತುಂಬ ಕಷ್ಟ ಆಗಿದೆ ಸರ್. ನಾನು ಬಂದಿದ್ದು 3 months ಆಯಿತು. ಫಸ್ಟ್ ಏನು ವರ್ಕಿಗೆ ಹೋಗ್ತಿರ್ಲಿಲ್ಲ, ಏನೋ ಅನಿವಾರ್ಯ ಪರಿಸ್ಥಿತಿಗೆ ಬಂದೆ. ಮೇಡಮ್ ಕಾಂಟ್ಯಾಕ್ಟ್ ಮಾಡಿದೆ, ಏನು ಕೇಳ್ದೇನೆ ನನ್ನನ್ನು ಅಪಾಯಿಂಟ್ ಮಾಡಿಕೊಂಡ್ರು. ಇಲ್ಲಿ ಬಂದು ವರ್ಕ್ ಮಾಡ್ತಿದ್ವಿ ಸರ್. ಎಲ್ಲ ಕೆಲಸ ಬೇರೆ, ಇದು ಬೇರೆ, ತುಂಬಾ ಸಹನೆ ಬೇಡುತ್ತೆ ಅನ್ಸುತ್ತೆ ಇದು. ಹೌದು ಸರ್. ತುಂಬಾ ಡಿಫ್ರೆಂಟ್ ಮೆಂಟಾಲಿಟಿ ಜನಗಳು ಇರ್ತಾರಲ್ವಾ, ಒಂದೇ ತರ ಇರಲ್ಲ. ಸೊ ಹ್ಯಾಂಡಲ್ ಮಾಡ್ಬೇಕಾಗತ್ತೆ ಸ್ವಲ್ಪ ಕೂಲಾಗಿ. ಕಾಮನ್ ಆಗಿ ಏನೇನು ಪ್ರಶ್ನೆಗಳು ಬರುತ್ತೆ? ಏನು ಅಂದ್ರೆ ಇವಾಗ ಅದೇ ಅವರು ಈಗ ಹುಡುಗನ ಕಡೆಯವ್ರು ಬಂದ್ರೆ ನಮ್ಗೆ ಹುಡುಗಿ ಹೀಗಿರ್ಬೇಕು, ಇಷ್ಟು ಓದಿರ್ಬೇಕು ಅಂತೆಲ್ಲ ಕೇಳ್ತಾರೆ. ಇಲ್ಲಾಂದ್ರೆ ಏನು ಬೇಡ ಅಂತಾರೆ, ಹುಡುಗಿ ಚೆನ್ನಾಗಿದ್ರೆ ಸಾಕು, ಮದುವೆ ಮಾಡ್ಕೊಟ್ರೆ ಸಾಕು ಅಂತ ಕೇಳ್ತಾರೆ. ನಾವು ತೋರಿಸ್ತೀವಿ, ಮೀಟ್ ಮಾಡಿಸ್ತೀವಿ, ಇಲ್ಲೇ ಕರೆಸ್ತೀವಿ, ಎಲ್ಲ ಮಾಡ್ತೀವಿ. ಮುಂದಿನ ಪ್ರೊಸೆಸ್ ಅವರೇ ಮಾಡ್ಕೊತಾರೆ. ಆ ಜವಾಬ್ದಾರಿಗಳು ಇರಬೇಕು. ಹೌದು, ಇರುತ್ತೆ. ಮೇಡಮ್ ಅವ್ರದ್ದು ಮಾತಾಡ್ತಾ ಇದ್ವಿ, ಇಷ್ಟು ಜನನ ಒಂದು ದೊಡ್ಡ ಸೈನ್ಯ ಇದು. ಹಾಗೆ ಇದು ಏನ್ ಅನ್ಸುತ್ತೆ? ಖುಷಿ ಆಗುತ್ತೆ ಸರ್, ಚೆನ್ನಾಗಿ ಇದು ಮಾಡ್ತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಕಂಪ್ಯೂಟರ್ ಎಲ್ಲ ಗೊತ್ತಿರಲಿಲ್ಲ, ಮೇಡಮ್ ನನ್ನ ಅಡ್ಮಿಷನ್ ಮಾಡಿಸಿದ್ರು, ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ಸಿದ್ರು. ಅವರಲ್ಲಿ ಇವಾಗ ನಾನು ಕೆಲಸ ಮಾಡ್ತಿದ್ದೀನಿ ಸರ್. ಇಷ್ಟು ಕುಟುಂಬಗಳು ಇಲ್ಲಿ ಬದುಕ್ತಾ ಇದೆ. ಹೌದು, ಓಕೆ. ಅನಿವಾರ್ಯತೆ ಇತ್ತು, ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್ ಕೆಲಸ ಅನ್ನೋದು. ಅದು ಒಳ್ಳೆ ಕಡೆ. ಹೌದು, ಒಳ್ಳೆ ಕಡೆ. ನಾವು ಬರೀ ಹೆಣ್ಮಕ್ಳು ಇದ್ದೀವಿ, ಒಂಥರ ಚೆನ್ನಾಗಿದೆ ಸರ್. ಸರ್ ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರುದ್ರಪ್ಪ ಅಂತ. ರುದ್ರಪ್ಪನವರು, ಈಗ ನಿಮ್ಮ ಗೆಳೆಯರು ಹೇಳ್ತಾ ಇದ್ರಿ ಇನ್ನೊಂದು ಕನ್ಯೆ ಬೇಕಂತ ಕೊಡಿಸ್ತೀರಾ ಅವ್ರಿಗೆ? ತೋರ್ಸಕ್ ಆಗಲ್ಲ ಸರ್, ಅಲ್ಲೇ ಹಾಗೆ ಎಲ್ಲ ಮುಗಿದೋಯ್ತು ಅವ್ರ ಕತೆ. ಮುಗಿದೋಯ್ತಾ? ಇನ್ನೂ ಕೊಡಿಸಿದ್ರಿ ಬೇಕು ಅಂತ ರೆಡಿ ಇದೀನಿ ಅಂತಾರೆ.
ಅದೆಲ್ಲ ಅದ್ ಕೆಲಸ ಸುಮ್ಮನೆ ಏನೋ ಮಾತಾಡ್ತಾರೆ ಅಷ್ಟೇ ಅವರು. ಇವಾಗ ನಾವು ಬಂದಿದ್ದು ಒಂದು ಹೆಣ್ಣು ಬೇಕಾಯ್ತು ನಮ್ಮರ್ಗು, ಅದಕ್ಕೋಸ್ಕರ ಅವ್ರ ಹತ್ರ ಕೆಳಗೆ ಬಂದ್ವಿ. ಎಲ್ಲ ಒಪ್ಕೊಂಡವ್ರು ಅವರು. ನಾನು 2 ದಿನ ಆದಮೇಲೆ ಬಂದು ಆಷಾಢ ಕಾಲಿಲಿ ಅಂತ ಹೇಳಿದ್ದಾರೆ. ಆಷಾಢ ಕಾಲ ಮೇಲೆ ಬರ್ತಾರೆ. ಏನು ಮಾಡ್ತಾನೆ ಮಗ ಬಿ ಇ ಓದವ್ರೆ. ಬಿ ಇ ಓದವನೆ. ಇನ್ನೊಂದು ಹೆಣ್ಣು ಯಾವುದೋ ಒಂದು ನೋಡಿದ್ವಿ, ಗಂಡು ಒಪ್ಕೊಂಡು ಹೋಗಿದ್ರು. ಆ ಹುಡುಗಿ ಸ್ವಲ್ಪ ದಿನದಾಗೆ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು. ಆದಮೇಲೆ ಆ ಹುಡುಗ ಅದು ಫಾರಿನಾಗಿದ್ದ. ಫಾರಿನಿಂದ ಬಂದಮೇಲೆ ಎಲ್ಲ ಒಪ್ಕೊಂಡಿದ್ರು. ತಲೆ ಕೂದಲಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಅಯ್ಯೋ ಶಿವನೇ, ಒಪ್ಕೊಂಡಿದ್ದರು. ಎಲ್ಲ ಆದಮೇಲೆ ಅವಾಗ ನೇನು ಎಂಗೇಜ್ಮೆಂಟ್ ಆಗಬೇಕು. ಆವಾಗ ಇಲ್ಲ ನಂಗೆ ಬೇಡ ಅಂದ್ಬಿಟ್ಟು ಲಿಂಗಾಯತು ತಿರುಗಿ ನೋಡಿದೆ. ಈಗ ಹಂಗಾರೆ ಏನೇನು ಚೆಕ್ ಮಾಡ್ಬೇಕು ಸರ್? ಹಂಗಾರೆ ಎಲ್ಲ ನೋಡ್ತಾರೆ ಹಂಗೆ ಅಂತ. ಕೂದಲಿಲ್ಲ ಅಂದಮೇಲೆ ಹುಡುಗಿಗೆ ಏನೋ ವಯಸ್ಸಾಗ್ಬಿಟ್ಟಿತ್ತೋ ಏನೋ. ಟೋಪನ್ ಗಿಪ್ಪನ್ ಹಾಕೊಂಡು ಬಂದು ಕುಂತಿದ್ರಿ, ಏನು ಕಿತ್ ನೋಡ್ತಾರೆ ಏನಪ್ಪ? ಅಲ್ಲಿ ಒಪ್ಪಲಿಲ್ಲ. ಅದಕ್ಕೆ ಇವಾಗ ಇಲ್ಲಿ ನಾವು ಒಂದು 4-5 ಜನ ಎಲ್ಲ ಕರ್ಕೊಬಂದಿವಿ, ನಮ್ಮ ರಿಲೇಷನ್ಗಳೆಲ್ಲ. ಎಲ್ಲರದ್ದು ಮದುವೆ ಆಯ್ತು, ಚೆನ್ನಾಗಾಯ್ತು. ಮಮತಾವ್ರು ಏನೋ ಎಲ್ಲರೂ ಇದ್ದಕ್ಕಿದ್ದಂಗೆಲ್ಲ ಕರೆದು ಏನೋ ಒಂದು ಆಗಿ ಮಾಡ್ತಾವ್ರೆ. ಯಾವಾಗಿಂದ ಸೇರಿದಿರಿ? ನಾನು 1 ಇಯರ್ ಆಯ್ತು ಸರ್. 1 ಇಯರ್ ಆಯ್ತು. ಇದಕ್ಕೆ ಮುಂಚೆ ಮೆಡಿಕಲ್ ಅಲ್ಲಿ ಮಾಡ್ತಾ ಇದ್ದೆ. ಇವಾಗ ಮನೆಗೆ ಹತ್ರ ಆಯ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಜಾಯ್ನ್ ಆಗಿದ್ದೀನಿ. ಮನೆ ಇಲ್ಲೇ ಹತ್ರ ಇದೆ. ಓಕೆ. ನಿಮ್ಗೆ ಹತ್ರ ಯಾವ ಸೆಕ್ಷನ್ ನೋಡ್ತಾ ಇದ್ರಿ ನೀವು? ನಾನು ಗೌಡ ಸ್ಕೂಲ್ ನಾನೇ ಎಲ್ಲ ಮಾಡ್ತಿದ್ದೀನಿ. ಗೌಡ ಒಕ್ಕಲಿಗೆ ಅದು ತುಂಬಾ ಚೆನ್ನಾಗಿ ಬರ್ತಿದೆ. ಪ್ರೊಫೈಲ್ ಎಲ್ಲ ಆಗಿದೆ ಸರ್. ಇದುವರೆಗೂ ಸುಮಾರು ನಾನು ಬಂದ್ಮೇಲೆ ಒಂದು 10-15 ಮದ್ವೆನೂ ಕೂಡ ಹೌದಾ? ಸೆಟ್ ಆಗಿ? ಸರ್ ಹೌದು ಆಗಿದೆ. ಮದ್ವೆನೂ ಕೂಡ ಆಗಿದೆ ಸರ್. ಇನ್ನು ಇವಾಗ ಆಷಾಢ ಅಂತ ಇನ್ನೂ ಒಂದು 4-5 ಪ್ರೊಸೆಸಿಂಗ್ ಅಲ್ಲಿ ಇದೆ. ಈಗ ನೆಕ್ಸ್ಟ್ ನವೆಂಬರ್ ಕಾರ್ತಿಕ್ ಮಾಸಕ್ಕೆ ಎಂಗೇಜ್ಮೆಂಟ್ ಇದೆ, ಒಂದು 3 ಜೋಡಿದು ನಡೀತಿದೆ. ಓಕೆ. ಏನಂದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್. ಈ ಹುಡುಗಿರು ಯಾರು ಒಪ್ಕೊಳ್ಳಲ್ಲ. 10th ಆಗಿದೆ, 2nd PU ಆಗಿದೆ, ಮತ್ತೆ ಬ್ಯಾಕ್ ಗ್ರೌಂಡ್ ಇರಲೇಬೇಕು, ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು, ಮತ್ತೆ ಪೇಮೆಂಟ್ ಜಾಸ್ತಿ ಇರಬೇಕು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ ಇವಾಗ ಹುಡುಗಿ ಮನೆ ಕಡೆಯವ್ರದ್ದು. ಅಲ್ಲ, ಅದು ಒಂದು ರೀತಿಯಿಂದ ಒಳ್ಳೇದು ಅಂತ ಅನಿಸ್ತಿಲ್ವಾ? ಯಾಕಂದ್ರೆ ಜೊತೆಗೆ ನಾವು ಸಾಥ್ ಇರಬೇಕು. ಒಬ್ಬರು ದುಡಿದ್ರೆ ಆಗೋದಿಲ್ಲ ಈಗ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದು ಒಳ್ಳೇದೇ ಅಲ್ವಾ? ಹೌದೌದು, ತುಂಬಾ ಒಳ್ಳೇದಾಗಿದೆ ಸರ್. ಹೆಣ್ಮಕ್ಳು ಗಂಡ್ಮಕ್ಳಿಗಿಂತ ಏನ್ ಕಮ್ಮಿ ಇಲ್ಲ ಅನ್ನೋದನ್ನ ಸಾಥ್ ಮಾಡ್ಕೊಟ್ಟಿದ್ದಾರೆ ಇವಾಗ. ಹೌದು ಸರ್, ಪ್ರೂವ್ ಮಾಡಿದ್ದಾರೆ ಇವಾಗ. ಒಂದ್ ಫ್ಯಾಮಿಲಿ ಅಂತ ಬಂದ್ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಸರ್. ಹುಡುಗಿಯಲ್ಲಿ ಅಥವಾ ಗಂಡ ಹೆಂಡತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಏನಾದ್ರೂ ಒಂದು ಸಾಧಿಸಿಕ್ಕಾಗೋದು. ಇಲ್ಲ ಅಂದ್ರೆ ಆಗಲ್ಲ. ಏನೋ ಕಟ್ಕೊ ಬಂದಿದ್ಯಾ ನೀವೇ ಸಾಕಿ ಅನ್ನೋ ತರ ಇದ್ರೆ ಆಗಲ್ಲ ಸರ್. ಆಗಲ್ಲ ಸರ್. ಜವಾಬ್ದಾರಿ ಇಬ್ರು. ಈ ಬೆಂಗಳೂರಲ್ಲಂತೂ ಇಬ್ರು ದುಡಿಲೇಬೇಕು ಸರ್. ಹೌದು. ಓಕೆ. ಮಕ್ಳಿಗೆ ಒಂದು ಎಜುಕೇಶನ್ ಕೊಡಿಸ್ಬೇಕಂದ್ರೆ ಇಬ್ರು ಮಾಡ್ಲೇಬೇಕು ಸರ್. ಇವಾಗ ಒಂದು 50,000 60,000 ತಗೊಳ್ತೀವಿ ಅಂದ್ರೆ ಈ ಬ್ಯಾಂಗ್ಳೂರಲ್ಲಿ ನಾವೇನು ಮಾಡ್ಲಿಕ್ಕಾಗಲ್ಲ ಸರ್. ಒಬ್ರು ದುಡಿಯೋದ್ರಿಂದ ನಾವೇನು ಮಾಡ್ಲಿಕ್ಕಾಗಲ್ಲ. ಅಷ್ಟೊಂದು ಕಾಂಪಿಟೇಷನ್ ಆಗಿದೆ ಈಗ. ಅದರಲ್ಲಿ ನಡೀತಾ ಇದೆ ನಡೀತಾ ಇದೆ ಸರ್. ಹೌದು. ಈಗಿನ ಹೆಣ್ಮಕ್ಳು ಅಷ್ಟು ನಾಲೆಡ್ಜ್ ಇರಲಿಲ್ಲ ಬಿಡಿ. ಹೌದು. ನಮ್ಗೆ ಏನು ಅಂದ್ರೆ ಕೊಟ್ಟಿದ್ದಾರೆ, ಈ ಮನೇಲಿ ನಾವು ಬಾಳ್ಬೇಕು ಅಷ್ಟೇ ನಮ್ಮ ತಲೆಯಲ್ಲಿ ಇರ್ತಾ ಇತ್ತು. ಅವ್ರು ಏನಾರು ಅಂದ್ರೆ ಹೌದು ಒಂದು ಬರ್ ಮನೆಗೆ ಬಂದ್ಮೇಲೆ ಹೊಂದಿಸ್ಕೊಬೇಕು ಅದು ಸಹಜ. ಈ ತರ ನಾವು ಯೋಚನೆ ಮಾಡ್ತೇವೆ. ಈಗಿನ ಹೆಣ್ಮಕ್ಳು ಹಂಗೆ ಯೋಚನೆ ಮಾಡಲ್ಲ. ನಾನು ನಿನ್ಕಿನ್ನ ನಾನೇನು ಕಮ್ಮಿ, ನನ್ಕಿನ್ನ ನೀನೇನು ಕಮ್ಮಿ, ಈ ತರ ಯೋಚನೆ ಮಾಡ್ತಾರೆ. ಅದರಿಂದ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಹುಶಃ ಹಣದ ವಿಚಾರ ನಾನು ದುಡಿತೀನಿ ದುಡಿತಾರಲ್ಲ ಹೆಣ್ಮಕ್ಳು, ಆ ಥರ ಆಗುತ್ತೆ, ಸಹಜ ಅದು. ಇದು ಹಿಂಗೆ ಹೋದ್ರೆ ಎಲ್ಲಿಗೆ ಹೋಗುತ್ತಮ್ಮ? ಹಿಂಗೆ ಹೋದ್ರೆ ಸ್ವಲ್ಪ ಗಂಡು ಮಕ್ಳಿಗೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಪಾಪ ರೈತರಿಗೆ ಮಕ್ಕಳಿಗೆ ಹೆಣ್ಮಕ್ಳು ಹೆಣ್ಣೇ ಸಿಗ್ತಾ ಇಲ್ಲ. ಹೆಣ್ಣೇ ಸಿಗ್ತಾ ಇಲ್ಲ. ಎಷ್ಟು ಗಂಡು ಮಕ್ಳಿದ್ದಾರೆ ಅಂತೇಳಿ ಒಂದು ಯಾವ್ದಾರ ಹೆಣ್ಣಿದ್ರೆ ಹೇಳಿ ಅಂತ ಎಲ್ಲಿ ಸಿಗ್ತಾ ಇಲ್ಲ. ಕಷ್ಟ ಇದೆ ಇವಾಗ ಅಲ್ವಾ? ಹೆಂಗೋ ಮಮತಾ ಮೇಡಮ್ ಅವ್ರು ಹಂಗಾರೆ ನಿಮ್ಮ ಮದುವೆ ಮಮತಾ ಮಾಡಿರೋ ತುಂಬ ಒಳ್ಳೆ ಕೆಲಸ ಇದು. ಒಳ್ಳೆ ಕೆಲಸ, ಎಷ್ಟೋ ಜನಕ್ಕೆ ಉಪಯೋಗ ಆಗ್ತಾ ಇದೆ ಬಿಡಿ. ಈಗ ಒಂದು ಹೆಣ್ಣು ಹುಡುಕ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ, ಎಷ್ಟು ಓಡಾಡ್ತೀವಿ. ಇದೇನಿಲ್ಲ, ಇಲ್ಲಿ ಬಂದು ಬುಕ್ ಮಾಡಿಬಿಟ್ರೆ ಆಗೋಯ್ತು. ಅವ್ರು ಫೋನ್ ಮಾಡ್ತಾರೆ, ಬಂದು ನೋಡಿದ್ರೆ ಆಯ್ತು. ಜಾತಕ ನೋಡೋರು ಇಲ್ಲೇ ಇದ್ದಾರೆ, ಎಲ್ಲ ಇಲ್ಲೇ ಇದ್ದಾರೆ. ಕಷ್ಟ ಆಗಲಿಲ್ಲ ನಮಗೆ ಕಷ್ಟ ಆಗಲಿಲ್ಲ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ನಮಗೆ ಮಾತ್ರ ಕಷ್ಟ ಆಗಲಿಲ್ಲ. ಒಟ್ಟಿನಲ್ಲಿ ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು. ಹೆತ್ತವ್ರಿಗೆ ಇನ್ನೇನು ಬೇಕು ಹೇಳ್ರಿ? ಅದೇ ಮಕ್ಕಳು ಕಾಲಕ್ಕೆ ಮದುವೆ ಆದ್ರೆ ಅಂದ್ರೆ ಅವಳು ತೋರಿಸಿದ ದಿವಸದಿಂದ ನಮಗೆ ಸೆಟ್ ಆಯ್ತು ಅಂದ್ರೆ ಕೊನೆಯವರೆಗೂ ನಮ್ಮ ಜೊತೆಗಿದ್ದು ಅವ್ರ ಫ್ಯಾಮಿಲಿನೆಲ್ಲ ವಿಚಾರಿಸಿ, ನಮ್ಮ ಫ್ಯಾಮಿಲಿನೆಲ್ಲ ವಿಚಾರಿಸಿ ಸೆಟ್ ಮಾಡ್ತಾಳೆ. ಅದರಿಂದ ಏನು ತಕರಾರು ಆಗಲ್ಲ. ಅದು ಭಾಳ ಖುಷಿ ಆಗುತ್ತೆ. ಈಗ ನಾನು ಇಷ್ಟೊತ್ತು ಮಾತಾಡ್ಕೊಂಡು ಬರ್ತಿದ್ದೆ, ಒಂದು ಅದ್ಭುತವಾದ ಪಾಯಿಂಟ್ ಹೇಳಿದ್ರು ಅವ್ರು, ನಂಗೆ ಅದು ಭಾಳ ಇಷ್ಟ ಆಯಿತು. ಫಸ್ಟ್ ಕೊರತೆ ಬರೋದು ಮನೆ ಇಲ್ವಾ?
ಒಂದು 10 ಲಕ್ಷ ಕೊಟ್ಟು ಮನೆ ಮಾಡಿ, ಡಿಗ್ರಿ ಇಲ್ವಾ, ಡಿಗ್ರಿಗೆ ಹಚ್ಚಿ ಒಂದು ಸರ್ಟಿಫಿಕೇಟ್ ತೊಗೊಂಡು ಹ್ಞೂ ಸರ್. ಹೆಂಗಿದೆ ಅಲ್ಲ ಅಂತ. ಹ್ಞೂ ಸರ್, ಎಲ್ಲಾನು ಹೇಳ್ತೀನಲ್ಲ, ಅದಕ್ಕೆ ಡಿಗ್ರಿ ಕರೆಸ್ಪಾಂಡೆನ್ಸ್ ಡಿಗ್ರಿಗೆ ಅಡ್ರೆಸ್ ಬೇಕಾ, ನಾನು ಕೊಡ್ತೀನಿ ತಗೊಳ್ರಿ ಅಂತೀನಿ. ಒಟ್ಟಲ್ಲಿ ಅವ್ನು BCom ಮಾಡಿದ್ದಾನೆ ಅಂದರೆ BE ಹುಡುಗಿರ್ಗಳು ಒಪ್ಪಲ್ಲ ಕಣಪ್ಪ, MBA ಮಾಡೋಣ ತಗೋ, MBAದ ಅಡ್ರೆಸ್ ಕೊಡ್ತೀನಿ ಕಾಲೇಜ್ದು ಅಂತೀನಿ. ಮಾಡಿ ಡಿಗ್ರಿ ಮಾಡಿ. ಅಲ್ಲ, ಅದು ಬರೇ ಮದುವೆ ಮಾಡಕ್ಕಷ್ಟೇ ಸರ್ಟಿಫಿಕೇಟ್ ಏನು ಓದ್ಬೇಕು? ಇಲ್ಲ, ಓದ್ಬೇಕು ಸರ್, ಎಕ್ಸಾಮ್ ಫೀಸು ಎಲ್ಲ ಇರ್ತವೆ, ಓದ್ಬೇಕು ಮಾಡಿ ಹೇಳಲೇಬೇಕು ಸರ್. ಎಜುಕೇಶನ್ನು ಈಗ ಕೇಳೋದ್ರಿಂದ ಈ ಥರ ಹಂಗೆ ಆಗ್ತಾ ಇದೆ. ಈಗ ನೀವು ಕಂಡಂಗೆ ಒಂದು ಇಂಟರ್ವ್ಯೂ ಮಾಡಿದ್ವಿ, ಹುಡುಗಿ PU ಮಾಡಿದ್ದಾಳೆ, ಬಟ್ ಅವಳ ಎಕ್ಸ್ಪೆಕ್ಟೇಷನ್ ವಾಸ್ BE. ಕೊನೆಗೆ BE ಹುಡುಗ ಒಪ್ಕೊಂಡ ಮಾಡಿಕೊಟ್ವಿ ಬಿಡ್ರಿ. ಅದು ಹಿಂಗೆ ಬರೀ ಎಕ್ಸ್ಪೆಕ್ಟೇಷನ್ನೇ ಜಾಸ್ತಿ ಇರುತ್ತೆ. ವೆಲ್ ಸೆಟ್ಲು, ಅವ್ರ ತಾಯಿ ಬಂದು ಅಮ್ಮಂದಿರು ಏನಾದ್ರು ಬಂದು ನೋಡಿದ್ರು ಅಂದರೆ ವೆಲ್ ಸೆಟ್ಲು. ಮ್ಯಾಮ್ ಮನೆ ಇದೆಯಾ, ಮ್ಯಾಮ್ ಎಷ್ಟು ಬಾಡಿಗೆ ಬರುತ್ತೆ, ಅಪ್ಪ ಅಮ್ಮ ಜೊತೆಲಿದ್ದಾರಾ, ಬರೀ ಇದೆ. ಈಗ ಹುಡುಗ ಮದುವೆ ಆಗಕ್ಕೆ ಮುಂಚೆನೇ ಮನೆ ಕಟ್ಬಿಟ್ಟಿರ್ತಾನೆ. ಎಲ್ಲಿ ಈಗ 96-97ನೇ ವರ್ಷ ಹುಡುಗ ಇರ್ತಾನೆ, ಅವಾಗ ಎಜುಕೇಶನ್ ಮುಗಿಸ್ ಕೆಲ್ಸಕ್ಕೆ ಹೋಗ್ತಿರ್ತಾನೆ. ಬದ್ರಲ್ಲಿ ಒಂದು ಚೆನ್ನಾಗಿರೋದು ಒಂದು ಮೊಬೈಲ್, ಒಂದು ಗಾಡಿನ ತಗೊಳಕ್ ನೋಡ್ತಿರ್ತಾನೆ ಅವನು. ಅವ್ನ ಮನೆ ತಗೊಳಕ್ಕಾಗತ್ತೆ ಸರ್ ಅಷ್ಟು ಬೇಗ? ಇಲ್ಲ, ಅಪ್ಪ ಅಮ್ಮ ಇರಬಾರ್ದು, ಮನೆ ಇರಬೇಕು. ಸ್ವಂತ ಮನೆ ಇದೆಯಾ? ಹೇಳ್ತಾರ ಹಂಗೆ? ಹಾಂ, ಊರಲ್ಲಿ ಅಪ್ಪ ಅಮ್ಮ ಊರಲ್ಲಿದ್ದರೆ ಒಳ್ಳೇದು ಮೇಡಮ್. ಇಲ್ಲಿ ನೋಡಿ ನಮಗೆ ಮನೆ ಇಲ್ಲಿರಬೇಕು. ಅವನೇನು ಮನೆ ತಗೊಂಡಿದ್ರೆ ಲೋನ್ ತಾನೇ ಮಾಡ್ಕೊಂಡಿರ್ತಾನೆ ಅವನು. ಅಕಸ್ಮಾತ್ ತಗೊಂಡ ಫ್ಲಾಟ್ ಅಂದ್ಕೊಳ್ಳಿ, ಲೋನ್ ತಾನೇ ಇರುತ್ತದು. ಹಂಗೆ ಅವಾಗ ದುಡ್ದು ಅವ್ನು ತೊಗೊಂಡಿರ್ತಾನೆ. ಅಪ್ಪ ಅಮ್ಮ ಸಂಪಾದನೆ ಮಾಡಿದ್ದಾದ್ರೆ ಇರುತ್ತೆ ಹೊರತು ಅವ್ನು ದುಡ್ದು ಅಷ್ಟು ಬೇಗ ತೊಗೊಂಬಿಡೋಕ್ಕಾಗತ್ತಾ? ಸೊ ಬರೀ ವೆಲ್ ಎಕ್ಸ್ಪೆಕ್ಟೆಡ್ ಅಷ್ಟೇ. ಈಗಿನ ಸಲ ಎಲ್ಲ ಮಾತಾಡಿದ್ದೀರಾ ಆಲ್ರೆಡಿ. ಸೊ ಈಗೇನಂದರೆ ಇರೋದು ಫೆಸಿಲಿಟಿ ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ನಾವೇನು ರಿಜಿಸ್ಟ್ರ್ ಫೀಸ್ ಅಂತ ತುಂಬ ತೊಗೋತಾ ಇಲ್ಲ, 3,000 ಫೀಸ್ ತೊಗೊಳ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಮತ್ತು ವೆಬ್ಸೈಟ್ ಕೂಡ ಈ ಸಲ ಮಾಡಿಸಿದ್ದೀವಿ, ವೆಬ್ಸೈಟು. ಸೊ ನೀವು ಎಲ್ಲೇ ಕೂತ್ಕೊಂಡು ನಮ್ಮದು ಆರಾಮಾಗಿ ನೋಡ್ಬೋದು, ಇದಿದೆ ಯಾವ ಹುಡುಗ ಹಿಂಗಿದೆ ಏನಿದೆ, ಮತ್ತು ಫೋನ್ ಮಾಡಿ ಕೇಳ್ಕೊಂಡ್ರು ನಾವು ಇಲ್ಲಿ ಹೇಳ್ತೀವಿ. ಬಟ್ ಏನಂದರೆ ಇಲ್ಲಿಗೆ ಬಂದರೆ ನಿಮಗೆ ಬೇಗ ಸೆಟ್ ಆಗುತ್ತೆ. ರೀಸನ್ ಏನಂದರೆ ನನಗೆ ಫೆಮಿಲಿಯರ್ ಆದರೆ ಐ ಕ್ಯಾನ್ ಸಜೆಸ್ಟ್ ದಮ್, ಬೇರೆ ಈ ಥರ ಹುಡುಗ ಇದೆ, ಈ ಥರ ಹುಡುಗಿ ಇದೆ ನೋಡಿ ಅಂತ ಸಜೆಷನ್ ಮಾಡ್ಬೋದು, ಬೇಗ ಆಗತ್ತೆ ಕೆಲಸ ಅಷ್ಟೇ. ಸೊ ಬರೋಕ್ಕಾಗದೇ ಇರೋರಿಗೆ ಅನುಕೂಲ ಆಗಲಿ ಅಂತ ವೆಬ್ಸೈಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ವೆಬ್ಸೈಟ್ಗೆ ಅಂತ ಸಪ್ರೇಟ್ ಚಾರ್ಜ್ ಎಲ್ಲ ಏನು ಮಾಡಲ್ಲ. ಸೊ ಏನಿದೆಯೋ ಅದು ವೆಬ್ಸೈಟ್ ಫೆಸಿಲಿಟಿ ಕೊಡ್ತಾ ಇದ್ದೀವಿ. ವೆಬ್ಸೈಟ್ ಹೋದ್ರೆ ಏನೇನು ಮಾಹಿತಿ ಇರುತ್ತೆ ಅಲ್ಲಿ? ಎಲ್ಲ ಹುಡುಗಂದು ಹುಡುಗಿದು ಎಲ್ಲ ಇರುತ್ತೆ. ಅಂದರೆ ನಿಮ್ಗೆ ಫೀಸ್ ಕಟ್ಟಿ ಇದನ್ನು ಮಾಡಿದರೆ ಆ ವೆಬ್ಸೈಟ್ ವೆಬ್ಸೈಟ್ ಇರುತ್ತೆ, ಲಿಂಕ್ ಕೊಟ್ಟಿರ್ತೇವೆ. ನಮ್ಮ ಹತ್ರ ಏನೇನು ರಿಜಿಸ್ಟರ್ ಆಗಿದ್ದಾವೆ ಅದೆಲ್ಲನೂ ಅಷ್ಟು ಬರುತ್ತೆ. ಒಂದೇ ಶಾರ್ಟಲ್ಲಿ ಅವ್ರ ಸಿಸ್ಟಮ್ ಎಲ್ಲ ಮೊಬೈಲಲ್ಲಿ ನೋಡ್ಕೋಬೋದು. ಅದು ಕ್ವಾಲಿಫಿಕೇಶನ್ ವೈಸು, ಏಜ್ ವೈಸು ಎಲ್ಲ ಸೆಗ್ರಿಗೇಟ್ ಮಾಡ್ಕೊಂಡು ನೋಡ್ಕೋಬೋದು ಅದರಲ್ಲಿ ಫೆಸಿಲಿಟಿ. ಅದು ಆಮೇಲೆ ಹಾರೋಸ್ಕೋಪು ಅದರಲ್ಲೆಲ್ಲ ನೋಡಿಕೊಂಡು ಆಮೇಲೆ ನಮಗೆ ಹೇಳಿದ್ರೆ ಸೊ ಆ ಹುಡುಗಿ ಮನೆಗೆ ಕಳಿಸೋದು ಈ ಥರ ಇದಾರ ಮನೆ ಕಡೆ ಅಂತ ನಮ್ಮ ಕಡೆಯಿಂದ ಏನಾಗುತ್ತೋ ಅದು ನಾವು ಹೇಳ್ತೀವಿ. ಸೊ ಹೇಳಿದಾಗ ಅಟ್ಲೀಸ್ಟ್ ಅವರು, ಯಾಕಂದರೆ 100 ಪ್ರೊಫೈಲ್ಸು ಬರ್ತಾ ಇರ್ತೀವಿ ವಾಟ್ಸಪ್ಪಲ್ಲಿ, ಅದ್ರೇನು ಯೂಸ್ ಆಗಲ್ಲ. ಬಟ್ ನಾವು ಒಂದು ಪ್ರೊಫೈಲ್ ಪರ್ಸನಲ್ ಆಗಿ ಕಳಿಸಿ ಮಾತಾಡ್ತೀವಲ್ಲ, ಇಟ್ಸ್ ಮೇಕ್ಸ್ ಎ ಡಿಫ್ರೆನ್ಸ್. ಬಟ್ ಕೆಲವು NRIಗಳಿದ್ದಾವೆ, ಎಲ್ಲ ಅಬ್ರೋಡವು ಎಲ್ಲ ಇರ್ತಾವಲ್ಲ, ಸೊ ಅಂಥವ್ರೆಲ್ಲ ಬರೋದಕ್ಕಾಗಲ್ಲ. ಸೊ ಅಂಥವ್ರಿಗೆ ಪ್ರೊಫೈಲ್ ನಿಮ್ಮ ಹತ್ರ ಇದೆ? ಹ್ಞೂ ಸರ್, NRI ಫೈಲೇ ಈಗ ಬೇರೆ ಕ್ರಿಯೇಟ್ ಆಗಿದೆ ಫಾರಿನ್. ಹೌದು, ಅವ್ರಿಗೆ ಅಂತ ಆ ಥರ ಹುಡುಗರಿಗೆ ಆ ಥರ ಹುಡುಗಿರೇ ಕೇಳಬೇಕಾಗುತ್ತೆ. NRI ಗಂಡು ಮಕ್ಳಿದ್ರೆ ಹೆಣ್ಮಕ್ಳು ಕೂಡ NRIನೇ ಕೇಳಕ್ಕೆ ಇದು ಮಾಡ್ತಾರೆ. ಕೆಲವು ಗಂಡು ಮಕ್ಕಳು ಇಲ್ಲ ನಮಗೆ ಇಂಡಿಯಾದಲ್ಲಿ BE ಮಾಡಿರೋ ಹುಡುಗರನ್ನ ಅಲ್ಲಿ ಕಳಿಸಿ ಪರವಾಗಿಲ್ಲ ಅಂತಲೂ ಇರ್ತವೆ. ಅಂದರೆ ಕೆಲವೊಂದು US ಬೇಸ್ಡ್ ಕಂಪ್ನೀಸ್ ಎಲ್ಲ ಬೆಂಗಳೂರಲ್ಲೇ ಇರ್ತವೆ. ಸೊ ಅವ್ರೇನಾದ್ರು ಇಲ್ಲಿ ಕೆಲಸ ಮಾಡ್ತಿದ್ದು ಮತ್ತು ಅಲ್ಲಿ ಮದುವೆ ಆಗಿ ಅಲ್ಲೋದ್ರೆ ಅದು ಸೇಮ್ ಕಂಟಿನ್ಯೂ ಆಗುತ್ತೆ ಕೆಲಸ, ಅವ್ರಿಗೆ ಪ್ಲೇಸ್ ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ. ಸೊ NRI ಪ್ರೊಫೈಲ್ಸು ಬೇರೆ ಮೇಂಟೈನ್ ಮಾಡ್ತಾ ಇದ್ದೀವಿ, ಅವ್ರಿಗೂ ಫೆಸಿಲಿಟಿ ಆಗುತ್ತೆ. ಸೊ ಅದಕ್ಕೋಸ್ಕರನೇ ವೆಬ್ಸೈಟ್ ಕ್ರಿಯೇಟ್ ಮಾಡಿರೋದು. ಎಷ್ಟೋ ಜನ ಡೆಲ್ಲಿ ಇದೆ, ಔಟ್ ಆಫ್ ಸ್ಟೇಟ್ ತುಂಬ ಜನ ಇದ್ದಾರೆ. ಸೊ ಎವ್ರಿ ಟೈಮ್ ಅವ್ರು ಬಂದು ಹೋಗೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಇರೋದ್ರಲ್ಲಿ ಸಹ ಟೆಕ್ನಾಲಜಿ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಸೊ ನಾವು ಎಷ್ಟೇ ಟೆಕ್ನಾಲಜಿ ಏನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎವ್ರಿಥಿಂಗ್ ಯು ಆರ್ ಗೆಟಿಂಗ್ ಅರೌಂಡ್ 3,000 ಒಳಗಡೆನೇ ಎಲ್ಲ ಸಿಗ್ತಾ ಇದೆ ನಿಮಗೆ. ಮದುವೆ ಆದಮೇಲೆ ಎಕ್ಸ್ಟ್ರಾ ಚಾರ್ಜು ಆ ಥರ ಏನು ಚಾರ್ಜ್ ಮಾಡ್ತಾ ಇಲ್ಲ ನಾವು. ಎಷ್ಟು ಪ್ರೊಫೈಲ್ಗಳು ನಿಮ್ಮ ಹತ್ರ ಇದೆ ಎಲ್ಲ? ಸರ್ ಎಲ್ಲ ಅಂದರೆ ಒಂದು 15,000 ರಿಂದ 20,000 ಇರ್ಬೋದು ಸರ್ ಪ್ರೊಫೈಲ್. 20,000 ಜನರ ಮಾಹಿತಿ ನಿಮ್ಮ ಹತ್ರ ಇದೆ, ಕನ್ಯಾವಾರ ಸೇರಿ ಅಷ್ಟು ಇದೆ ಸರ್. ಓಕೆ, ಹಾಂ, ಎಲ್ಲ ಕ್ಯಾಸ್ಟು ಅಷ್ಟಿದೆ, ಎಲ್ಲ ಕ್ಯಾಸ್ಟು ಸೇರಿ. ಹೌದು. ಆಮೇಲೆ ವೆಬ್ಸೈಟ್ ಕೂಡ ಸಪ್ರೇಟ್ ಕ್ಯಾಸ್ಟ್ ವೈಸೇ ಮಾಡಿದ್ದೀವಿ ಸರ್. ಅದು ಮತ್ತೆ ಅದ್ರಲ್ಲಿ ಮಿಕ್ಸ್ ಆದರೆ ಕೆಲವ್ರಿಗೆ ಹಿರಿಯರಿಗೆ ಇಷ್ಟ ಆಗೋದಿಲ್ಲ. ಅದು ಬೇರೆ ಜಾತಿದೆಲ್ಲ ನೋಡ್ಕೊಂಡು ಕೂತ್ಕೊಂಡು ಆಮೇಲೆ ನಾವು ಅದು ಎಂಕರೇಜು ಮಾಡೋದಿಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ಪರ್ಸ್ನಲ್ ಐ ನಾಟ್ ಎಂಕರೇಜ್ ದಟ್. ಆಮೇಲೆ ಕೆಲವರು ಬಂದವರು ಇಲ್ಲ ಯಾವ ಕ್ಯಾಸ್ಟ್ ಆದರೂ ಪರವಾಗಿಲ್ಲ ನೋಡಿ ಮೇಡಮ್ ಅಂತಲೂ ಹೇಳ್ತಾರೆ. ಸೊ ಅಂಥವ್ರಿಗೆ ಅದು ಆ ಥರದ್ದೇ ಫೈಲ್ ಬೇರೆ ಇಟ್ಟು ಅವ್ರು ಮಾಡ್ಕೋತಾರೆ ಸರ್. ಅದಕ್ಕೆ ಸಿಗಲ್ಲ ಪಾಪ, ಏನು ಮಾಡ್ತಾರೆ ಆ ಕ್ಯಾಸ್ಟೆಲ್ಲ ಅವ್ರಿಗೆ ಬೇಕಿರೋದು ಕಮ್ಮಿ, ಕಮ್ಯುನಿಟಿ ಕಮ್ಮಿ ಇದ್ದಾಗ ಅವ್ರಿಗೆ ಸಿಗೋದಿಲ್ಲ. ಸೊ ಅಂಥವ್ರಿಗೆ ಆ ಜಾತಿದು ನೀವು ನೋಡ್ಕೊಳ್ಳಿ, ಯಾವ ಜಾತಿ ಬೇಕಾ ನೋಡಿದ್ರೆ ನೋಡ್ಕೊಂಡು ಮಾಡಿ ಅಂದರೆ ಅದಕ್ಕೂ ಇದೆ. ಎಲ್ಲ ಒಂದ್ಸಲ ಸದಸ್ಯರಾದ್ರೆ ಅವರು 3,000 ಕೊಟ್ಟು ಎಲ್ಲಿವರೆಗೆ ಅವ್ರ ಸದಸ್ಯರು? 1 ವರ್ಷ ಇರುತ್ತೆ ಸರ್.
ಆಮೇಲೆ ಮತ್ತೆ ರಿನ್ಯೂವಲ್ ಮಾಡ್ಕೊಂಡು ಹೌದು ರಿನ್ಯೂವಲ್ ಇರುತ್ತೆ. ಅಲ್ಲಿವರೆಗೆ ಎಷ್ಟು ಬರುತ್ತೆ ಅಷ್ಟು ಕಳಿಸ್ತಾನೆ ಇರ್ತೀವಿ. ಅಷ್ಟು ಕಳಿಸ್ತಾ ಇರುತ್ತೆ, ಅಷ್ಟು ಅವ್ರ ವೆಬ್ಸೈಟಲ್ಲಿ ನೋಡ್ಕೊಳ್ತಾ ಇರ್ತಾರೆ ನಮಗೆ. ಮತ್ತೆ ಇಲ್ಲೂ ಬಂದು ಫೈಲ್ ನೋಡ್ಬೋದಲ್ಲ, ಎಲ್ಲಾನು ಹಾರ್ಡ್ ಕಾಪಿ ರೆಡಿ ಮಾಡಿರ್ತೀವಿ ನಾವು. ಸೊ ಇಲ್ಲೇನು ಫೈಲ್ಸ್ ನಾವು ಅದು ನೋಡಿದ್ದೇವೆ, ಇದೆಲ್ಲ ಹಾರ್ಡ್ ಕಾಪಿ ಪ್ರತಿಯೊಬ್ಬರು ನಮ್ದು ಏನು ರಿಜಿಸ್ಟರ್ ಆಗಿದಾರೋ ಅಷ್ಟು ಇದ್ದೇ ಇರುತ್ತೆ. ಹಾರ್ಡ್ ಕಾಪಿ ಇಲ್ಲಿ ಬಂದಾಗ ಇದು ಇನ್ನೂ ಜಾಸ್ತಿ ಡೀಟೇಲ್ಸ್ ಇರುತ್ತೆ, ಮತ್ತೆ ಪರ್ಸನಲ್ ಆಗಿ ನಾವು ಹೇಳ್ತೀವಿ. ಸ್ವಲ್ಪ ಹೊರಗಡೆ ಅವರು ಎಲ್ಲ ಬರ್ದೇ ಇರೋಕ್ಕಾದವರು ಅಲ್ಲೇ ರಿಜಿಸ್ಟರ್ ಮಾಡ್ಕೋಬಹುದು ಫೋನಲ್ಲಿ ಹೇಳ್ಕೊಂಡು. ಬಟ್ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಅದು ತಕ್ಷಣ ಕಳಿಸ್ಕೊಡ್ತೀವಿ ನಾವು. ಸೊ ಅದಕ್ಕೋಸ್ಕರನೇ ಇಷ್ಟೊಂದು ಸ್ಟಾಫ್ಸು ಎಲ್ಲ ಇಟ್ಟಿದ್ದು ಮೇಂಟೈನ್ ಮಾಡ್ತಾ ಇರೋದು. ನಮ್ಗೇನು ಟಾರ್ಗೆಟ್ ಏಮು ಬಂದವ್ರಿಗೆ ಬೇಗ ಒಂಚೂರು ಮಾಡಿಕೊಟ್ಟು ಅವ್ರಿಗೇನು ಅನುಕೂಲ ಆಗುತ್ತೋ ಅದು ಮಾಡಿಕೊಟ್ಟು ಕಳಿಸ್ಕೊಟ್ರೆ ಇನ್ನೊಬ್ರು ಬರಬೇಕು. ಒಬ್ರಿಗೊಬ್ರು ಹೇಳಿ ಇಲ್ಲಿವರೆಗೂ ನೀವೇನು ನೋಡಿದರೆ ಎಲ್ಲರೂ ಅವ್ರ ಅಕ್ಕ ತಂಗಿದಿರ್ಗೆ ಆಗಿರೋದು, ಅವ್ರ ರಿಲೇಷನ್ಸ್ಗೆ ಆಗಿರೋದು, ಅದಾದಮೇಲೆ ನಮಗೆ ಹತ್ರ ಬಂದಿರೋದು. ಸೊ ಪ್ರತಿಯೊಂದು ಮಧ್ಯೆ ನೀವು ಆಗಿರೋದ್ರಿಂದ ಈಗ ಹೊಸ ಸಂಬಂಧಗಳಿಗೆ ಮೊದಲಾದ್ರೂ ಬಿಡಿ ಮನೆಗಳ ಸಂಬಂಧಗಳು ಆಗ್ತಿತ್ತು, ಹಾಗಾಗಿ ಯಾರನ್ನೂ ಕೇಳೋ ಇದು ಪ್ರಸಂಗ ಬರ್ತಿರ್ಲಿಲ್ಲ. ಈಗ ತೀರಾ ಹೊಸ ಸಂಬಂಧಗಳು ಆಗ್ಬಿಟ್ಟಿರೋದ್ರಿಂದ ನಿಮ್ಮನ್ನೇ ನಂಬಿರ್ತಾರೆ. ಹೌದು ಸರ್, ಎಷ್ಟೋ ನಂಬಿರ್ತಾರೆ. ಮತ್ತೆ ನನ್ನ ಏನು ಮಾಡ್ತೀನಿ, ಈಗ ನನಗೊಬ್ರು ಬಂದರು ಅಂದರೆ ಅವ್ರು ಯಾವ ಕಡೆಯಿಂದ ಬಂದರು ಫಸ್ಟ್ ಅದು ತಿಳ್ಕೊತೀನಿ ನಾನು. ಎಲ್ಲಿಂದ ಬಂದರು, ಯಾವ ಕಡೆಯಿಂದ ಇದ್ರು. ತಿಪ್ಟೂರಿಂದ ಬಂದರೆ ಪ್ರೊಫೈಲ್ ತಿಪ್ಟೂರಲ್ಲಿ ನನಗೆ ಮದುವೆ ಆಗಿರೋವೇ ತುಂಬ ಕಮ್ಮಿ ಆ್ಯಕ್ಚುಲಿ ಬಂದಿರೋದು. ಮದುವೆ ಆಗಿರೋರು ತುಂಬ ಜನ ಇದ್ದಾರೆ ತಿಪ್ಟೂರಲ್ಲಿ. ಹಿಂಗೆ ಊರು ಕಣೋ ಹಿಂಗಿದೆ. ಫಸ್ಟ್ ಅವ್ರು ಬಂದಾಗ ಪ್ರೊಫೈಲ್ ಅಂತೂ ತಗೊಳ್ತೀನಿ, ಯಾರು ಬಂದರೂ ತಗೊಳ್ತೀವಿ. ಬಟ್ ಯಾವ್ದಾದ್ರು ಹುಡುಗ ಒಪ್ಪಿದಾನೆ ಅಂತಂದರೆ ಮತ್ತೆ ಅವ್ರ ಬಗ್ಗೆ ಡೀಟೇಲ್ಸ್ ಸ್ಟಡಿ ಮಾಡಲೇಬೇಕು ನಾವು. ಸೊ ಅವಾಗ ಎಲ್ಲಿಂದ ಲಿಂಕ್ ಬಂತು ಅದು ನಾವು ಸ್ಟಡಿ ಮಾಡೇ ಅವ್ರ ಕಡೆಯಿಂದ ಲಿಂಕ್ ಕೊಟ್ಟು ಅವ್ರೋಗಿ ವಿಚಾರಿಸಿ ಅಂತೇಳಿ ಪ್ರತಿಯೊಂದು ಸ್ಟೆಪ್ ವೈಸ್ ಮಾಡೇ ಮತ್ತೆ ಮದುವೆವರೆಗೂ ಮುಂದಕ್ಕೆ ಹೋಗುತ್ತೆ ಸರ್. ಅಂತ ಹಾಗಾದ್ರೆ ಮನೆಗೆ ಹಿರಿಯರು ಹೇಗೆ ನಿಂತ್ಕೊಂಡು ಜೊತೆಗೆ ಇದನ್ನ ಮಾಡಿರ್ತಾರೆ ಹಂಗೆ ಇರ್ತೀರಿ? ಹ್ಞೂ ಸರ್, ಇರಲೇಬೇಕು. ಯಾಕಂದರೆ ನಾನು ಮೊನ್ನೆನೂ ಒಂದು ಮದುವೆಗೆ ಹೋಗಿದ್ದೆ, ನಿತಿನ್ ಅಂದಾರ ಅಂತ ಲಾಸ್ಟ್ ವೀಕಲ್ಲಿ. ಅವ್ರಿಗೆ ನಾನು ಇನ್ನೇನು ಹೇಳಿಲ್ಲ, ಅಪ್ಪ ಫಸ್ಟ್ ನನ್ನ ಹೆಸರು ಉಳಿಸ್ರಪ್ಪ ಸಾಕು ನೀವು ಅಂತ ಹೇಳ್ಬಿಟ್ಟು ಬಂದೆ. ಅದೇ ಆಶೀರ್ವಾದ ಅಷ್ಟೇ ಹೇಳೋದು. ಇನ್ನು ಏನೇನೋ ಹೇಳಿ ಎಲ್ಲ ಮಾಡಿರ್ತೀವಿ ಸರ್ ನಾವು. ಕೊನೆಗೆ ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ನಮಗೆ ಮೇನ್ ಬೇಕಿರೋ ಟಾರ್ಗೆಟ್ ಅಷ್ಟೇ. ಫಸ್ಟ್ ಆದರೆ ಮದುವೆ ಸೆಟ್ ಮಾಡ್ಕೊಡೋದೇ ತುಂಬ ಇದಿತ್ತು. ಬಟ್ ಇವಾಗ ಅವ್ರು ಸೆಟ್ ಮಾಡೋದು ಉಳಿಸೋದು ಜವಾಬ್ದಾರಿ ಬಂದ್ಬಿಟ್ಟಿದೆ ಈಗ ನಮಗೆ. ಸೆಕೆಂಡ್ ಲೆವೆಲ್ ಈಗ ಇನ್ಕ್ರೀಸ್ ಆಗ್ತಾ ಇದೆ ಅಷ್ಟೇ. ಹಳ್ಳಿ ಕಡೆ ಪ್ರೊಫೈಲು ನಿಮ್ಮ ಹತ್ರ ಇದೆ? ಹ್ಞೂ ಸರ್, ಹುಡುಗರ್ದು ಇರ್ತವೆ, ಹುಡುಗಿರು ಇರ್ತವೆ. ಬಟ್ ಹುಡುಗಿರು ಅಗೇನ್ ದೇ ವಾಂಟೆಡ್ ಬ್ಯಾಂಗ್ಳೂರ್ ಸಿಟಿ ಕಡೆ ಬರಬೇಕು. ಇದೆ ಇರೋದ್ರಲ್ಲೂ ಮ್ಯಾಕ್ಸಿಮಮ್ಮು ಅಪ್ಪ ಅಮ್ಮ, ಅದಕ್ಕೆ ಅಪ್ಪ ಅಮ್ಮ ಬರಬೇಕು ಅಂತ ಹೇಳೋದು. ಸೊ ಅವ್ರಿಗೊಂಚೂರು ಹೇಳಿ ಕನ್ವಿನ್ಸ್ ಮಾಡಿ, ಒಂದು ಸ್ವಲ್ಪ ಏಜ್ ಚಿಕ್ಕದಿದ್ರೆ ಬೇಗ ಒಪ್ಕೋತಾವೆ ಮಕ್ಕಳು, ಹೆಣ್ಮಕ್ಳು. ಒಂದು ಏಜ್ ದಾಟ್ಬಿಟ್ರೆ ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಬಟ್ ನೀವು ಇನ್ನೊಂದು ಕೇಳಿ ಭಾಳ ಖುಷಿ ಆಯಿತು, ನೀವು ಹಿಂದೆ ಫೋಟೋಸ್ ಹಾಕಿದಿರಿ, ಕೆಲವೊಂದಿಷ್ಟು ಡೈವರ್ಸ್ ಆದವ್ರದ್ದು ಬರುತ್ತೆ. ಹೌದು ಸರ್. ಅಲ್ವಾ? ಆ ಥರದ್ದು ತುಂಬ. ಹೌದು ಸರ್, ಅದು ಬರುತ್ತೆ. ಅದನ್ನು ಸಪ್ರೇಟ್ ಫೈಲ್ ಸಪ್ರೇಟ್ ಮೇಂಟೈನ್ ಮಾಡ್ತೀವಿ. ಅದರಲ್ಲೂ ನಾವು ಏನು ಇದು ತೊಗೊಳ್ತಾ ಇಲ್ಲ ಸರ್, ಏನು ಚಾನ್ಸ್ ತೊಗೋತಾ ಇಲ್ಲ. ಏನೋ ಓದಿ ಏನೇನೋ ಮಾಡ್ಕೊಡಲ್ಲ. ಅದರಲ್ಲೂ ಕರೆಕ್ಟಾಗಿ ಸೂಟಬಲ್ ನೋಡಿ ಅವ್ರಿಗೂ ಮಾಡಿಕೊಡ್ತಾರೆ. ಅವರು ಬಂದು ಇಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಫಸ್ಟ್ ಎಲ್ಲ ಇರಲಿಲ್ಲ, ಬಟ್ ಇವಾಗ ಅದು ಸ್ಟಾರ್ಟ್ ಆಗಿದೆ ಸರ್, ಬರ್ತಾ ಇದ್ದಾರೆ, ಹೊರಗಡೆಯಿಂದ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಸಪ್ರೇಟ್ ಫೈಲು ಎಲ್ಲ ಮೇಂಟೈನ್ ಮಾಡ್ತೀವಿ. ಸೊ ಅದನ್ನ ಇಲ್ಲಿಗೆ ತೋರಿಸೋದು, ಇಲ್ಲಿನ ಅಲ್ಲಿಗೆ ತೋರಿಸೋದು, ಆ ಥರ ಎಲ್ಲ ಮಿಕ್ಸ್ ಎಲ್ಲ ಮಾಡೋದು. ಆಫೀಸ್ ಟೈಮಿಂಗ್ ಏನು ಮೇಡಮ್? ಸರ್ ಬೆಳಿಗ್ಗೆ 10:00 ರಾತ್ರಿ 7:00. ರಾತ್ರಿ 7:00 ಆ ಟೈಮಲ್ಲಿ ಬಂದರೆ ಸಿಗ್ತೀರಿ? ಹೌದು. ಈಗ ಫೋನ್ ನಂಬರ್ ಬರ್ತಾ ಇದೆಯಲ್ಲ, ಇದಕ್ಕೆ ಫೋನ್ ಮಾಡಿದರೆ ಮಾಹಿತಿ ಸಿಗುತ್ತೆ? ಹೌದು ಸರ್. ಹಾಂ, ಓಕೆ. ಖುಷಿ ಆಯಿತು. ಹೊಸ ಆಫೀಸು, ಹೊಸ ಸ್ಟಾಫು, ಆಮೇಲೆ ಹೊಸದು ಪಂಗಡಗಳನ್ನೆಲ್ಲ ಮಾಡಿದಿರಿ, ಅದನ್ನ ನೋಡಿ ಭಾಳ ಖುಷಿ ಆಯಿತು. ಆಮೇಲೆ ಬದುಕಿನ ಬುತ್ತಿ ಪರಿಣಾಮ ನನಗೆ ಕಣ್ಣೆದುರಿಗೆ ನೋಡಿ ನನಗೆ ಖುಷಿ ಆಯಿತು. ಎಲ್ಲ ನೀವೇ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇರಲಿ, ಕಲ್ಯಾಣ ಕಾರ್ಯದಲ್ಲಿ ಭಾಗಿಯಾಗಬೇಕಾಗಿದ್ದು ನಮ್ಮದೊಂದು ಕರ್ತವ್ಯ. ಯಾಕೆ ಅಂತಂದರೆ ಇವತ್ತಿನ ಪರಿಸ್ಥಿತಿಗಳು ಹಾಗೆ ಬಂದ್ಬಿಟ್ಟಿದೆ ಅಲ್ವಾ? ಹಿಂದೆ ಹಿರಿಯರು ಇರ್ತಿದ್ರು, ಮಾಡ್ತಿದ್ರು, ಇವತ್ತಿಲ್ಲ. ಯಾವುದೋ ಒಂದು ಸೇತುವೆ ಕೆಲಸ ನಮ್ಮದು. ನಿಮಗೆ ಅವ್ರಿಗೆ ಇದನ್ನು ಮಾಡುವಂಥದ್ದು ಒಂದಿಷ್ಟು ಮದುವೆಗಳಾಗಲಿ, ಇನ್ನೊಂದಿಷ್ಟು ಈಗಂತೂ ಫೋನ್ಗಳು ಸುರಿಮಳೆ ಶುರುವಾಗುತ್ತೆ ನಿಮಗೆ ಮಾತಾಡಿ. ಯಾಕೆ ಏನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿಗಳು ಆಗಿದೆ. ಒಂದಿಷ್ಟು ಕಲ್ಯಾಣ ಕಾರ್ಯ ಆಗಲಿ. ಹೌದು ಸರ್, ಬರೋದು ಅಷ್ಟೇ ನಾನು ಹೇಳೋದು. ಬಂದವ್ರಿಗೆ ಫಸ್ಟು ಏನಾಗುತ್ತೋ ತಮ್ಮ ಕಡೆಯಿಂದ ಅದು ಹೆಲ್ಪ್ ಅಂತೂ ಮಾಡಲೇಬೇಕು ಸರ್. ಏನಕ್ಕೆ ಇಷ್ಟು ದೊಡ್ಡ ಆಫೀಸ್ ಮಾಡ್ಕೊಂಡಿದ್ದೆಲ್ಲ ಏನಕ್ಕೆ ಮಾಡಿರ್ತೀವಿ ಹೇಳಿ? ಫಸ್ಟು ಅವ್ರಿಗೆ ಹೆಲ್ಪ್ ಆಗಬೇಕು. ಏನಾಗುತ್ತೋ ನಮ್ಮ ಕಡೆಯಿಂದ ಮಾಡಿಕೊಡ್ತೀವಿ. ದಟ್ ಐ ಪ್ರಾಮಿಸ್. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು ನಿಮ್ಮ ಜೊತೆಗೆ. ಮತ್ತೊಂದು ಸಾರಿ ಮಾತಾಡಿ ಖುಷಿ ಆಯಿತು. ಇನ್ನೊಂದು ಸಾರಿ ಮಾತಾಡೋ ಅವಕಾಶ ಬರುತ್ತೆ, ಖಂಡಿತ ಬರುತ್ತೆ ಅದು. ಅದಾಗಲಿ. ಥ್ಯಾಂಕ್ ಯು. ಓಕೆ ಸರ್, ನಮಸ್ಕಾರ. ಥ್ಯಾಂಕ್ ಯು.